ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಅಂತಹ ಒಂದು ಅಗೋಚರವಾಗಿರತಕ್ಕಂಥ ಶಕ್ತಿಗೆ ನಮಸ್ಕರಿಸಿ, ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಶರಣರನ್ನು ಸ್ಮರಿಸಿಕೊಳ್ಳುತ್ತಾ, ಕ್ಷೇತ್ರದ ಆರಾಧ್ಯ ದೇವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ, ಈ ದಿನದ ಸತ್ಸಂಗದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಶರಣ ಶರಣೆಯರೇ ಎಲ್ಲರಿಗೂ ತುಂಬ ಹೃದಯದ ಶರಣಾರ್ಥಿಗಳು. ಮಹಾಭಾರತ ಕಥಾಸಾರ ಭಾಗ 12ನೇ ಒಂದು ಸಂಚಿಕೆಗೆ ನಾವು ಕಾಲಿಡ್ತಾ ಇದ್ದೇವೆ. 11 ಸಂಚಿಕೆಗಳು ಮುಗಿದಿದ್ದಾವೆ. ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಎಲ್ಲಿಗೆ ನಾವು ವಿರಾಮವನ್ನು ಕೊಟ್ಟಿದ್ವಿ ಅಂತ ನೋಡೋದಾದರೆ, ದ್ರೋಣಾಚಾರ್ಯರು ಆ ಒಂದು ಹಸ್ತಿನಾಪುರದ ರಾಜಕುಮಾರರಿಗೆ ಕಲಿಸಿರ್ತಕ್ಕಂಥ, ಪಾಂಡವರಿಗೂ ಮತ್ತು ಕೌರವರಿಗೆ ಇಬ್ಬರಿಗೂ ಸಹ ಕಲಿಸಿರ್ತಕ್ಕಂಥ 105 ಜನ ರಾಜಕುಮಾರರಿಗೆ ಶಸ್ತ್ರವಿದ್ಯೆಗಳನ್ನು ಕಲಿಸಿರ್ತಕ್ಕಂಥ ಗುರುಗಳು ಗುರುದಕ್ಷಿಣೆಯನ್ನು ಕೊಡಬೇಕು, ನೀವು ಗುರುದಕ್ಷಿಣೆ ಕೊಡದಲ್ಲೇ ನಾನು ಯಾರನ್ನೂ ಯುವರಾಜ ಪಟ್ಟಾಭಿಷೇಕಕ್ಕೆ ನಾನು ಮಾಡಬಾರ್ದು ಅಂತಕ್ಕಂಥ ಕಂಡೀಷನನ್ನು ಹಾಕ್ತಾರೆ. ಆವಾಗ ಅವರ ಗುರುದಕ್ಷಿಣೆ ಏನು ಅಂತ ಕೇಳಿದಾಗ, ದ್ರುಪದನ ಮಸ್ತಕ ನನ್ನ ಪಾದದಲ್ಲಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ಅಂದರೆ ಪಾಂಚಾಲದ ರಾಜ ದ್ರುಪದ ನನಗೆ ಅವಮಾನ ಮಾಡಿದ್ದ, ಅವನನ್ನು ಸೋಲಿಸಿ ನನಗೆ ಶರಣಾಗತಿಯನ್ನಾಗಿ ಮಾಡಿಸ್ಬೇಕು ಅವನನ್ನು. ಇದು ನೀವು ನನಗೆ ಕೊಡ್ತಕ್ಕಂಥ ಗುರುದಕ್ಷಿಣೆ. ಆ ಗುರುದಕ್ಷಿಣೆಯಲ್ಲಿ ಯಾರು ಒಂದು ಫಲಿತಾಂಶವನ್ನು ಕೊಡ್ತೀರೋ ಅವರನ್ನು ನೀವು ಯುವರಾಜ ಪಟ್ಟಾಭಿಷೇಕಕ್ಕೆ ಮುಂದಿನ ಉತ್ತರಾಧಿಕಾರಿಯಾಗಿ ಹಸ್ತಿನಾಪುರ ಸಾಮ್ರಾಜ್ಯಕ್ಕೆ ನೇಮಕ ಮಾಡ್ಬೋದು ಅಂತಕ್ಕಂಥ ಒಂದು ಸಲಹೆಯನ್ನು ದ್ರೋಣಾಚಾರ್ಯರು ಕೊಡ್ತಾರೆ. ಅದೇ ರೀತಿ ಪಾಂಡವರು ಸಹ ಕೌರವರು ಇಬ್ಬರು ಸಹ ಆ ಒಂದು ದ್ರುಪದನನ್ನು ಆ ಒಂದು ಜಯಿಸೋದಕ್ಕೆ ಇಬ್ಬರು ಸಹ ತಯಾರಾಗಿ ಹೋಗ್ತಾ ಇದ್ದಾರೆ. ಅಲ್ಲಿಗೆ ನಾವು ವಿರಾಮವನ್ನು ಹಿಂದಿನ ಸಂಚಿಕೆಯಲ್ಲಿ ಕೊಟ್ಟಿದ್ವಿ. ಮುಂದೆ ನೋಡೋದಾದರೆ, ಕೌರವ ಪಾಂಡವರಿಗೆ ದ್ರೋಣರಿಂದ ಮಾರ್ಗದರ್ಶನ. ನೋಡಿರಿ, ದ್ರುಪದನ ಬಗ್ಗೆ ಅವ್ರು ಮಾರ್ಗದರ್ಶನವನ್ನು ಕೊಡ್ತಾರೆ ಇಬ್ಬರಿಗೂ ಸಹ ಕುಂದಿರಿಸ್ಕೊಂಡು. ಯಾಕಂದರೆ ದ್ರುಪದ ಮಹಾಶಕ್ತಿಶಾಲಿ ರಾಜ. ಅವನು ಒಂದು ಸರಿ ಸುಮ್ಮನೆ ಭೂಮಿಯನ್ನು ಒಂದು ಕಾಲಿನಿಂದ ಗುದ್ದಿನಪ್ಪ ಅಂತಂದರೆ ಭೂಕಂಪ ಆಗ್ತಕ್ಕಂಥ ಅನುಭವ ಆಗ್ತಾಯಿತ್ತು. ಅಂಥ ಒಂದು ಶಕ್ತಿ ಇರ್ತಕ್ಕಂಥ ದ್ರುಪದವನು, ಅವನ ಒಂದು ಶಕ್ತಿ ಸಾಮರ್ಥ್ಯದ ಬಗ್ಗೆ, ಅವನ ಒಂದು ಬಿಲ್ವಿದ್ಯೆಯ ಒಂದು ಚಾಕಚಕ್ಯತೆಯ ಬಗ್ಗೆ ಇವರು ಮಾರ್ಗದರ್ಶನವನ್ನು ಮಾಡಿದ್ರು ಇಬ್ಬರಿಗೂ ಸಹ, ಕೌರವರಿಗೂ ಮತ್ತು ಪಾಂಡವರಿಗಿಬ್ಬರಿಗೂ. ಯುದ್ಧದ ಬಗ್ಗೆ, ಮಿತ್ರ ದ್ರುಪದನ ಶಕ್ತಿಯ ಬಗ್ಗೆ, ಅವನು ದ್ರುಪದ ಅಂದರೆ ಸುಮ್ಮನೆ ಯಾವುದೇ ಒಬ್ಬ ಕೇವಲ ರಾಜ ಅಲ್ಲ, ಅವನು ಭಾಳ ಶಕ್ತಿವಂತ ರಾಜ ಅಂತಕ್ಕಂಥದ್ದನ್ನು ಇವರು ಮನವರಿಕೆ ಮಾಡಿಕೊಟ್ರು. ಆಮೇಲೆ ಹೇಳ್ತಾರೆ ನೋಡ್ರಿ ದ್ರೋಣರು, ಯುದ್ಧದ ಬಗ್ಗೆ ಭಯ ಇದ್ದರೆ ಗುರುದಕ್ಷಿಣೆ ಋಣದಿಂದ ಮುಕ್ತಗೊಳಿಸುವೆನೋ. ಈ 105 ಜನ ರಾಜಕುಮಾರಿ ಏನಿದಿರಲ್ಲ ನೀವು, ಕೌರವರು 100 ಜನ, ಪಾಂಡವರು 5 ಜನ. ನಿಮಗೆ ಯಾರಿಗಾದರೂ ಯುದ್ಧದ ಬಗ್ಗೆ ಹೆದರಿಕೆ ಇದ್ದರೆ, ಭಯ ಇದ್ದರೆ ಅವರನ್ನು ನಾನು ನನ್ನ ಗುರುದಕ್ಷಿಣೆಯಿಂದ ಆ ಋಣದಿಂದ ಮುಕ್ತ ಮಾಡ್ತೀನಿ, ನೀವು ಹೊರಗೆ ಹೋಗ್ಬೋದು ಅಂತ ಹೇಳ್ತಾರೆ ಅವರು. ಕಂಡೀಷನ್ ಏನಿಲ್ಲ, ನಾನು ಕಲಿಸಿದ್ದೀನಿ ನಿಮಗೆ 105 ಜನಕ್ಕೆ ಗುರುದಕ್ಷಿಣೆ ಕೊಡ್ರಿ ಅಂತ ಕೇಳ್ತೀನಿ. ನಮ್ಮ ಕೈಲಾಗಲ್ಲ, ಆ ಒಂದು ಸಾಮರ್ಥ್ಯ ನಮಗಿಲ್ಲ ಅಂತಂದರೆ ನೀವು ಅದರಿಂದ ಹೇಳ್ರಿ, ನಾನು ನಿಮ್ಮನ್ನು ಋಣಮುಕ್ತರನ್ನಾಗಿ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಸಹ ಹೇಳ್ತಾರೆ. ಆದರೆ ಎಲ್ಲರೂ ಸಹ ಯುದ್ಧ ಮಾಡೋಕ್ಕೆ ಹೊರಡ್ತಾರೆ. ವಿಶ್ವಾಸವಿಲ್ಲದವರು ಯಾರಾದರೂ ಇರುವಿರೇ? 105 ಜನಗಳಲ್ಲಿ ಯಾರಾದರೂ ನಿಮ್ಮ ಸಾಮರ್ಥ್ಯದ ಮೇಲೆ, ನಾನು ಕಲಿಸಿದ್ದೀನಿ, ನನ್ನ ಶಿಷ್ಯರು ಏನಂತ ನನಗೆ ಗೊತ್ತಿದೆ, ಆದರೆ ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಿಲ್ಲ, ಅಂಥ ಸಾಮರ್ಥ್ಯ ಯಾರಿಗಾದರೂ ಇಲ್ಲ ಅಂತಂದು ನಿಮಗೆ ಅರಿವಾದರೆ ನೀವು ನಾನು ನಿಮ್ಮನ್ನು ಗುರುದಕ್ಷಿಣೆಯಿಂದ ನಾನು ಋಣಮುಕ್ತನಾಗಿ ಗೊಳಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ನಾನು ನೀಡಿದ ವಿದ್ಯೆ ಸ್ವಯಂ ಸಾಮರ್ಥ್ಯದ ಬಗ್ಗೆ ಆತ್ಮವಿಶ್ವಾಸ ಇಲ್ಲದವರು ಇರುವಿರೇ? ನೋಡಿರಿ, ಆ ಒಂದು ವಿದ್ಯೆಯನ್ನೇನು ಕಲಿಸಿದಾರಲ್ಲ ಗುರುಗಳು, ಅವರಿಗೆ ಆತ್ಮವಿಶ್ವಾಸ ಇದೆ, ನನ್ನ ಶಿಷ್ಯರು ಜಯಶಾಲಿಯಾಗಿ ಬರ್ತಾರೆ ಅಂತಕ್ಕಂಥದ್ದು. ಅದೇ ರೀತಿ ಆ ಒಂದು ಕಲಿತಿರ್ತಕ್ಕಂಥ ಶಿಷ್ಯರಿಗೂ ಸಹ ಒಂದು ಆತ್ಮವಿಶ್ವಾಸ ಇರಬೇಕು. ಅಂಥ ಆತ್ಮವಿಶ್ವಾಸ ಎಲ್ಲರಲ್ಲಿ ಐತಾ ಅಂತ ಕೇಳ್ತಾರೆ ಅವರು ದ್ರೋಣಾಚಾರ್ಯರು. ಆದರೆ ಒಂದು ಕಂಡೀಷನ್ ಹಾಕ್ತಾರೆ ಅವರು, ಕರ್ಣನನ್ನು ಕರೆದೊಯ್ಯುವಂತಿಲ್ಲ. ದುರ್ಯೋಧನಿಗೆ ಹೇಳ್ತಾರೆ, ಯಾಕಂದರೆ ಇವನು ಕರ್ಣ ದುರ್ಯೋಧನನ ಮಿತ್ರ ಅಲ್ಲ, ಕರ್ಣನನ್ನು ಜೊತೆ ಕರ್ಕೊಂಡು ಹೋಗಂಗಿಲ್ಲ ಈ ಒಂದು ಯುದ್ಧದಲ್ಲಿ. ಯಾಕಂದರೆ ಕರ್ಣ ನಾನು ಕಲಿಸಿದ ಶಿಷ್ಯನಲ್ಲ ಅಂತ ಹೇಳ್ತಾರೆ ಅವರು. ಮುಂದೆ ಜಯ ಅಪಜಯ ಏನೇ ಆದರೂ ದ್ರುಪದನ ಮೇಲೆ ಜಯನೇ ಆಗಲಿ ಅಪಜಯನೇ ಆಗಲಿ ನನಗೆ ಅಪವಾದ ಬರ್ತೈತಿ. ಜಯ ಆದರೆ ಕರ್ಣನನ್ನು ಕರ್ಕೊಂಡು ಹೋಗಿ ಗೆದ್ದರು ಅಂತಾರೆ, ಅಪಜಯ ಆದ್ರೂ ನನಗೆ ಕೆಟ್ಟ ಹೆಸರು ಬರ್ತೈತಿ. ಹಂಗಾಗಿ ಕರ್ಣನನ್ನು ಕರೆದುಕೊಂಡು ಹೋಗಂಗಿಲ್ಲ, ನೀವು 105 ಜನ ಮಾತ್ರ ನೀವು ಆ ಒಂದು ಯುದ್ಧಕ್ಕೆ ತೆರಳಬೇಕು ಅಂತಕ್ಕಂಥ ಒಂದು ಕಂಡೀಷನನ್ನು ದ್ರೋಣಾಚಾರ್ಯರು ದುರ್ಯೋಧನಿಗೆ ಹೇಳ್ತಾರೆ. ಯಾಕಂದರೆ ಕಳಂಕ ನನಗೆ ಬರ್ತದೆ, ನಾನು ಕಲಿಸಿಲ್ಲ ಕರ್ಣನಿಗೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ಒಟ್ಟು ಒಂದು ದ್ರುಪದನನ್ನು
ಜಯಶೀಲರನ್ನಾಗಿ ಒಂದು ದೃಪದ ರಾಜ್ಯದ ಮೇಲೆ ಒಂದು ಜಯವನ್ನು ಪಡ್ಕೊಂಡು ಆ ದೃಪದನನ್ನು ಶರಣಾಗತಿ ಮಾಡಬೇಕು ನನಗೆ ಅಂತಕ್ಕಂಥ ಒಂದು ಕಂಡೀಷನ್ ಇವ್ರದ್ದು. ನೋಡ್ರಿ, ಅರ್ಜುನ ಹೇಳ್ತಾನೆ, ಇಂದ್ರಿಯಗಳ ಜಯ ಅತಿ ದೊಡ್ಡ ಜಯ. ಗುರುಗಳಿಗೆ ಹೇಳ್ತಾರೆ ಅವರು, ಇದನ್ನು ಜಯಶೀಲನಾಗಿ ಬರ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ಅರ್ಜುನನಲ್ಲಿದೆ. ಅದಕ್ಕಿಂತ ದೊಡ್ಡ ಜಯ ಅಂತಂದರೆ ಇಂದ್ರಿಯಗಳ ಜಯ. ನಾವೇನು ಇವತ್ತು ಇಂದ್ರಿಯಗಳು, ಪಂಚೇಂದ್ರಿಯಗಳನ್ನು ಯಾರು ಹಿಡಿತದಲ್ಲಿ ಇಟ್ಕೊಳ್ತಾರೋ ಅವರು ಆ ಒಂದು ಭೂಲೋಕದಲ್ಲಿ ಇರತಕ್ಕಂಥ ಒಂದು ಸಾಂಸಾರಿಕ ಒಂದು ಬಂಧನದಿಂದ ಜಯಶೀಲರಾಗಿ ಬರ್ತಾರೆ ಅಂತಕ್ಕಂಥದ್ದು. ಪಂಚೇಂದ್ರಿಯಗಳನ್ನು ಇವತ್ತು ಏನೇ ಸಮಸ್ಯೆ ಬಂದರೂ ಪಂಚೇಂದ್ರಿಯಗಳಿಂದಲೇ ಸಮಸ್ಯೆಗಳು ಬರ್ತಕ್ಕಂಥದ್ದು. ಅದೇ ರೀತಿ ಅರಿಷಡ್ ವರ್ಗಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ನಾವು. ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂಥ 6 ವೈರಿಗಳಿವೆ. ಹರಿ ಅಂತಂದರೆ ವೈರಿ. ಈ 6 ವೈರಿಗಳು ನಮ್ಮ ಹಿಡಿತದಲ್ಲಿ ಇಟ್ಕೊಂಡಾಗ ಮಾತ್ರ ನಮ್ಮ ಜೀವನ ಅಂತಕ್ಕಂಥದ್ದು ಸುಲಭ ಆಕತೆ. ಇದನ್ನು ಜಯಿಸಿದಾಗ ಮಾತ್ರ ನಾವು ಜಯಶೀಲರಾಗ್ತೀವಿ. ಯಾರೊಡನೆ ಯುದ್ಧ ಮಾಡಿದಾಗ ಅದು ತಾತ್ಕಾಲಿಕ ಜಯ. ಆದರೆ ಈ ಪಂಚೇಂದ್ರಿಯಗಳ ಹಿಡಿತ, ಅರಿಷಡ್ ವರ್ಗಗಳ ಒಂದು ಹಿಡಿತ ಏನೈತಲ್ಲ, ಇದರ ಮೇಲೆ ನಾವು ಜಯವನ್ನು ಸಾಧಿಸಬೇಕು. ಅದನ್ನು ಸಾಧಿಸಿ ತೋರಿಸಿದಾಗ ಮಾತ್ರ ಅದು ನಿಜವಾಗಿರ್ತಕ್ಕಂಥ ಗೆಲುವು ಅಂತಕ್ಕಂಥದ್ದು ಆ ಒಂದು ಅರ್ಜುನನ ವಿಚಾರವನ್ನು ಹೇಳ್ತಾನೆ. ನೋಡ್ರಿ, ಇಲ್ಲಿ ಅರಿಷಡ್ ವರ್ಗಗಳು ಅಂತಂದ್ರೆ ಏನು ಹೇಳ್ತಾರೆ ಇಲ್ಲಿ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ 6 ಅರಿಷಡ್ ವರ್ಗಗಳು. ಇವು 6 ನಮ್ಮ ವೈರಿಗಳು. ಇವತ್ತು ನಾವೇನಾದರೂ ಜೀವನ ಮಾಡೋದಕ್ಕೆ ತೊಂದರೆ ಮಾಡ್ತದವಂತಂದರೆ, ನಮ್ಮ ಸಾಧನೆಗೆ ಏನಾದರೂ ಅಡ್ಡ ಆಗ್ತದವಂದರೆ ಇವು 6 ಅಡ್ಡ ಆಗ್ತದವೆ. ಏನಂತಂದರೆ, ಕಾಮ ಅಂತಂದರೆ ಕಂಡದ್ದನ್ನು ಬಯಸ್ತಕ್ಕಂಥದ್ದೇ ಕಾಮ. ಎಲ್ಲವೂ ನನಗಿರಲಿ ಅಂತಕ್ಕಂಥದ್ದು ಕಾಮ, ಅಂದರೆ ದುರಾಸೆ ಅಂತ ಹೇಳ್ಬೋದು ನಾವು. ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ. ನಮಗೇನೋ ಬಯಸ್ತೀವಿ, ಅದು ನಮಗೆ ಸಿಗಲ್ಲ ಅಥವಾ ನಮ್ಮ ಸಾಮರ್ಥ್ಯಕ್ಕೆ ಎಟಕಲ್ಲ, ಆವಾಗ ನಮಗೆ ಸಿಟ್ಟು ಬರ್ತೈತಿ. ಸಿಟ್ಟು ಬರಬೇಕು, ಆದರೆ ಸಾತ್ವಿಕ ಸಿಟ್ಟು ಅಂತಕ್ಕಂಥದ್ದು ಬೇಕು. ಆ ಒಂದು ಸಾತ್ವಿಕ ಸಿಟ್ಟು ಅಂತಕ್ಕಂಥದ್ದು ಬೇಕು. ಆದರೆ ಆ ಸಿಟ್ಟು ಏನೈತಲ್ಲ, ಆ ತಾಳ್ಮೆ ಶತ್ರುಗಳಿಗೆ ಆ ಒಂದು ಸಿಟ್ಟು ನಮಗೆ ವೈರಿ. ಅದು ತಾಳ್ಮೆ ಪರರ ವೈರಿ ಅಂತ ಹೇಳ್ತಾರೆ. ಹಂಗೆ ತಾಳ್ಮೆಯಿಂದ ನಾವಿರಬೇಕು. ಆ ಕ್ರೋಧ ಅಂತಕ್ಕಂಥದ್ದು ನಮ್ಮಿಂದ ದೂರ ಇರಬೇಕು. ಲೋಭ ನೋಡ್ರಿ, ದೊರೆತರೂ ಇನ್ನಷ್ಟು ಬೇಕೆಂಬುದೇ ಲೋಭ. ಇರ್ತದೆ ನಮಗೆಲ್ಲ ಆರಾಮಾಗಿ ಜೀವನ ಮಾಡೋದಕ್ಕೆ ಎಲ್ಲ ರೀತಿ ಇರ್ತದೆ, ಆದರೂ ಇನ್ನೂ ಬೇಕು. ಬೇರೆಯವ್ರನ್ನ ನೋಡ್ತೀವಲ್ಲ, ಬೇರೆಯವ್ರಿಗೆ ಹಂಗಿದೆ ಹಿಂಗಿದೆ, ಕಾರಿದೆ, ನಮಗೂ ಕಾರಿಲ್ಲ ಅಂತಕ್ಕಂಥ ಈ ಒಂದು ದುರಾಸೆ, ಇದು ಲೋಭ ಅಂತಕ್ಕಂಥದ್ದು. ಇನ್ನಷ್ಟು ದೊರೆತಾಗ ಕೈ ಬಿಟ್ಟು ಹೋಗಬಾರದೆಂಬುದೇ ಮೋಹ. ನನ್ನ ಹತ್ರ ಇದೆ ಅಪ್ಪ, ಇದು ನನ್ನ ಬಿಟ್ಟು ಹೋಗಬಾರ್ದು, ನನಗೆ ಕೊನೆಯವರೆಗೂ ಇರಬೇಕಿದು ಅಂತಕ್ಕಂಥ ಒಂದು ಆಸೆ ಏನಿದೆಯಲ್ಲ, ಇದು ಲೋಭ, ಇದು ಮೋಹ ಅಂತಕ್ಕಂಥದ್ದು, ಅತಿಯಾದ ಪ್ರೀತಿ. ಕೈ ಬಿಟ್ಟು ಹೋಗದೆ ತನ್ನಲ್ಲಿ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ, ಅಹಂಕಾರ. ನಾನೇ ಎಲ್ಲ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ನನ್ನ ಹತ್ರ ಒಂದೇ ಐತೆ, ಬೇರೆಯವ್ರ ಹತ್ರ ಇಲ್ಲ, ನಾನೇ ಜಾಣ ಇದ್ದೀನಿ, ನನಗೇ ಎಲ್ಲ ತಿಳಿದಿದೆ ಅಂತಕ್ಕಂಥ ಒಂದು ಚೆಂಬ ಏನಿದೆಯಲ್ಲ, ಇದು ಮದ ಅಂತಕ್ಕಂಥದ್ದು. ಈ ಮದ ಇರಬಾರ್ದು ಅಂತಕ್ಕಂಥದ್ದು. ತನ್ನಲ್ಲಿರುವುದು ಬೇರೊಬ್ಬರಲ್ಲಿದೆ ಎಂದು ತಿಳಿದಾಗ ಉಂಟಾಗುವುದೇ ಮತ್ಸರ. ಇದನ್ನು ನಾವು ಹೊಟ್ಟೆ ಕಿಚ್ಚು ಅಂತ ಕರಿತೀವಿ. ಹೊಟ್ಟೆಯ ಕಿಚ್ಚು ನಮ್ಮನ್ನೇ ಸುಡ್ತತೆ, ಅದು ಬೇರೆಯವರನ್ನು ಸುಡಲ್ಲ. ಇಂಥ ಅರಿಷಡ್ ವರ್ಗಗಳನ್ನು ನಾವು ಯಾವಾಗ ನಿಯಂತ್ರಣದಲ್ಲಿ ಇಟ್ಕೊಳ್ತೀವೋ ಅದು ನಮಗೆ ಜಯ ಅಂತಕ್ಕಂಥದ್ದು ಅರ್ಜುನನ ಒಂದು ಅಭಿಮತ ಆಗಿರ್ತದೆ. ಇವರು ಹೊರಟರು, ಪಾಂಡವರು, ಕೌರವರು ಎಲ್ಲರೂ ಸೇರಿ ಆ ಒಂದು ಪಾಂಚಾಲ ರಾಜ್ಯದ ದೃಪದನ ಮೇಲೆ ದಂಡೆತ್ತಿ ಹೊರಟರು. ಎಲ್ಲ ಸೈನ್ಯ ಸಮೇತ ಹೊರಟರು. ಕರ್ಣನನ್ನು ಬಿಟ್ಟು ಹೊರಟರು. ಅಶ್ವತ್ಥಾಮ ದುರ್ಯೋಧನನಿಗೆ ಮಾರ್ಗದರ್ಶನ ಮಾಡ್ತಾನೆ. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ದುರ್ಯೋಧನನಿಗೆ ಮಾರ್ಗದರ್ಶನ ಮಾಡ್ತಾನೆ. ಏನಂತಂದರೆ, ದೃಪದನ ಮಗಳು ಸೇನಾಪತಿ. ಅಲ್ಲಿ ಪಾಂಚಾಲ ರಾಜ್ಯದಲ್ಲಿ ದೃಪದ ಏನಿದ್ದಾರಲ್ಲ ರಾಜ, ಆ ದೃಪದನ ಮಗಳು ಅಲ್ಲಿ ಸೇನಾಪತಿ, ಆ ಒಂದು ಪಾಂಚಾಲ ರಾಜ್ಯದ ಸೇನಾಧಿಪತಿ. ಅಂದರೆ ಇಡೀ ಸೈನ್ಯಕ್ಕೆ ದಂಡನಾಯಕ ಅಂತ ಏನು ಕರಿತೀವಲ್ಲ, ಹಂಗೆ ಸೈನ್ಯಕ್ಕೆ ಹೆಡ್. ಬಹುತೇಕ ಪುರುಷರನ್ನು ನೇಮಿಸ್ತಾ ಇದ್ದರು, ಅಲ್ಲಿ ಮಹಿಳೆಯರನ್ನು ನೇಮಿಸಿದ್ದಾರೆ. ಅಲ್ಲಿ ಯಾರು ಅಂತಂದರೆ ಆಕೆ ಶ್ರೀಕಂಠಿನಿ, ಶಿಖಂಡಿನಿ ಅಂತ ಏನು ಹೇಳ್ತೀವಲ್ಲ, ಹಿಂದೇನು 25 ವರ್ಷಗಳ ಹಿಂದೆ ಅಂಬೆಯಾಗಿ ಭೀಷ್ಮನ ಎದುರು ವಾದ ಮಾಡಿ ಆಕೆ ಆ ಒಂದು ಮೃತ್ಯುವಿಗೆ ಹೋಗಿರ್ತಾಳಲ್ಲ, ಆಕೆ ಮತ್ತೆ ಹುಟ್ಟಿರ್ತಾಳೆ. ಅಲ್ಲಿ ಭೀಷ್ಮನನ್ನು ಸಾಯಿಸಬೇಕನ್ನೋ ಉದ್ದೇಶಕ್ಕೆ ಹುಟ್ಟಿರ್ತಾಳೆ. ಆಕೆ ದೃಪದನ ಮಗಳಾಗಿ ಹುಟ್ಟಿರ್ತಾಳೆ. ಶ್ರೀಕಂಠಿನಿ, ಅಪಾರವಾಗಿರ್ತಕ್ಕಂಥ ಶೌರ್ಯ ಅಂತಕ್ಕಂಥದ್ದು ಆಕೆಯಲ್ಲಿರುತ್ತೆ. ನೋಡ್ರಿ, ಆ ಶ್ರೀಕಂಠಿನಿ ಪಾತ್ರ ಅದನ್ನೆಲ್ಲ ಹೇಳಿದ್ದೆ ನಾನು ಒಂದು ಸರಿ. ಶ್ರೀಕಂಠಿನಿ ಪಾತ್ರೆ ಅಂತಂದರೆ ಹೆಣ್ಣು, ಆಕಿ ಹೆಣ್ಣಾಗಿ ಹುಟ್ಟಿ ಗುಣ, ಶೌರ್ಯ, ವರ್ತನೆಯಲ್ಲಿ ಗಂಡಸಾಗಿ ಬಿಂಬಿಸಲ್ಪಟ್ಟ ಪಾತ್ರ ಅಂತ ಹೇಳ್ತಾರೆ. ಗುಣದಲ್ಲಿ ಗಂಡಸು, ಶೌರ್ಯದಲ್ಲಿ ಯಾವ ಒಬ್ಬ ಪುರುಷನನ್ನು ಅವನಿಂತೂ ಹೆಚ್ಚಿನ ಒಂದು ಶೌರ್ಯ ಅಂತಕ್ಕಂಥದ್ದು ಆಕೆಯಲ್ಲಿತ್ತು. ಆಕಿನ ಸೋಲ್ಸೋದು ಯಾರ್ತಕ ಆಗ್ತಾಯಿದ್ದಿಲ್ಲ. ದೃಪದನಿಗೆ ಬಂದು ಬಲ ಅಂತಂದರೆ ಆಕೆಯ ಮಗಳು ಸೇನಾಪತಿ ಶ್ರೀಕಂಠಿನಿ. ಅದೇ ರೀತಿ ಆಕೆಯ ವರ್ತನೆ ಸಹ ಅದೇ ರೀತಿ ಇತ್ತು. ಹಂಗಾಗಿ ಶ್ರೀಕಂಠಿನಿಯ ಶೌರ್ಯದ ಬಗ್ಗೆ ಆ ಒಂದು ಅಶ್ವತ್ಥಾಮ ಹೇಳ್ತಾನೆ ದುರ್ಯೋಧನನಿಗೆ,
ನೀವು ಆಕಿನ ಹೆಣ್ಮಗಳಂತಂದು ನೀವು ಯಾವುದೇ ರೀತಿಯಿಂದ ನೀವು ತಾತ್ಸಾರ ಮಾಡಬೇಡ್ರಿ. ಆಕೆಯಲ್ಲಿ ಭಾಳ ಶೌರ್ಯ ಇದೆ, ನಿಮ್ಮೆಲ್ಲರನ್ನು ಸೋಲಿಸ್ತಕ್ಕಂಥ ಶೌರ್ಯ ಆಕೆಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಅಶ್ವತ್ಥಾಮ ಹೇಳ್ತಾನೆ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ. ಆಕೆಗೆ ಶಿವನ ಅನುಗ್ರಹ ಇದೆ. ಶ್ರೀಕಂಠನಿಗೆ ಹಿಂದೆ ಅಂಬೆಯಾಗಿ ಅನ್ನೋ ಮೃತ್ಯುವಿಗೆ ಹೋಗ್ತಾಳಲ್ಲ, ಶಿವನ ಅನುಗ್ರಹ ಇದೆ. ಹಂಗಾಗಿ ಆಕೆ ಶಿವನ ವರದಾನ ಸಹ ಇದೆ. ಹಂಗಾಗಿ ಬಹಳ ಆಕೆ ಶೌರ್ಯವಂತಿ ಇದ್ದಾಳೆ, ಆಕೆಯ ಬಗ್ಗೆ ಹುಷಾರಾಗಿರ್ರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆಕೆಗೆ ಅಮರತ್ವ ಇದೆ, ಆಕೆಗೆ ಇಚ್ಛೆ ಪಟ್ಟಾಗ ಸಾಯ್ತಕ್ಕಂಥ ಒಂದು ವರದಾನ ಒಂದು ಶಿವನಿಂದ ಬಂದಿದೆ, ಭಾಳ ಶೂರಳು ಆಕೆ ಅಂತಕ್ಕಂಥದ್ದನ್ನು ಅಶ್ವತ್ಥಾಮ ಹೇಳ್ತಾನೆ. ಜೊತೆಗೆ ಪಾಶಾಸ್ತ್ರ ಗೊತ್ತು ಆಕೆಗೆ. ಅಸ್ತ್ರಗಳಲ್ಲಿ ಒಂದು ವಿಧ ಇದು ಪಾಶಾಸ್ತ್ರ. ಪಾಶ ಅಂತಂದರೆ ಬಿಗಿಯೋದು, ಹಗ್ಗದಿಂದ ಬಿಗಿತಕ್ಕಂಥದ್ದು. ಇವತ್ತೇನು ನಾವು ಯಾರನ್ನ ಕಟ್ಟಿ ಹಾಕಿರಂತೀವಲ್ಲ ಹಗ್ಗದಿಂದ, ಹಂಗೆ ಆ ಒಂದು ಬಾಣವನ್ನು ಬಿಟ್ಬಿಟ್ರೆ ಆ ಒಂದು ಸುತ್ತ ಒಂದು ಹಗ್ಗದಿಂದ ಕಟ್ಟಿ ಹೆಂಗೆ ಹಿಡ್ಕೊಂಬರ್ತಾರೆ ಹಂಗೆ ಹಗ್ಗದಿಂದ ಬಂಧಿಸ್ಬಿಡ್ತಕ್ಕಂಥದ್ದು, ಅವನೆಲ್ಲಿ ಓಡೋಗ್ದಂಗೆ. ಅಂಥ ಪಾಶಾಸ್ತ್ರ ಇಲ್ಲಿ ಹಸ್ತಿನಾಪುರ ಒಂದು ಆ ಮಹಾಭಾರತದ ಸಮಯದಲ್ಲಿ ಯಾರಿಗೆ ಗೊತ್ತು ಅಂತ ಹೇಳ್ತಾನೆ ನೋಡ್ರಿ ಅವನು, ಯಾರು ಅಶ್ವತ್ಥಾಮ ಹೇಳ್ತಾನೆ, ಮೂವರಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾನೆ. ಪಾಶಾಸ್ತ್ರದ ಪ್ರಯೋಗ ಮೂವರಿಗೆ ಮಾತ್ರ ಗೊತ್ತು ಆ ಸಮಯದಲ್ಲಿ. ಯಾರ್ಯಾರಿಗೆ ಅಂತಂದರೆ, ಒಬ್ಬ ಅರ್ಜುನನಿಗೆ ಗೊತ್ತು, ಇನ್ನೊಂದು ಶ್ರೀಕಂಠನಿಗೆ ಗೊತ್ತು, ಇನ್ನೊಂದು ಕೌರವರಲ್ಲಿರ್ತಕ್ಕಂಥ ವಿಕರ್ಣನಿಗೂ ಗೊತ್ತು. ಕೌರವರಲ್ಲಿ ಯಾರಾದರೂ ಧರ್ಮವಂತ ಮಗ ಇದ್ದರೆ ಯಾರಪ್ಪ ಅಂತಂದರೆ ಅವನು ವಿಕರ್ಣ. ಸೀತೆಯ ಒಂದು ಮಾನಾಪರಣ ಆಗುವಾಗ ಯಾರೂ ಅಪೋಸ್ ಮಾಡಲಿಲ್ಲ ಅಲ್ಲಿ. ಅವನು ಅಪೋಸ್ ಮಾಡಿದ್ದು ಯಾರು ಅಂತಂದ್ರೆ ಅವನೊಬ್ಬನೇ ವಿಕರ್ಣ. ಅವನು ಕೌರವರಲ್ಲೇ ಇದ್ಕೊಂಡು ಅವನು ಅಪೋಸ್ ಮಾಡ್ತಾನೆ. ಧರ್ಮವಂತ ಪುತ್ರ 100 ಜನದಲ್ಲಿ ಅವನೊಬ್ಬನೇ ವಿಕರ್ಣ ಅಂತಕ್ಕಂಥನು. ಅವನಿಗೆ ಪಾಶಾಸ್ತ್ರ ಗೊತ್ತು, ಅರ್ಜುನನಿಗೆ, ಶ್ರೀಕಂಠನಿಗೆ, ಆ ಒಂದು ವಿಕರ್ಣನಿಗೆ. ಇವ್ರು ಮೂವರಿಗೆ ಮಾತ್ರ ಪಾಶಾಸ್ತ್ರ ಗೊತ್ತು. ಆ ಪಾಶಾಸ್ತ್ರದಿಂದ ನಿಮ್ಮನ್ನು ಬಂಧಿಸಿಬಿಡ್ತಾಳೆ ಆಕೆ ಅಂತ ಹೇಳಿದೆವನು, ಎಚ್ಚರಿಕೆ ಕೊಡ್ತಾನೆ ಅಶ್ವತ್ಥಾಮ ಆಕೆಯ ಬಗ್ಗೆ. ನೀವೇನಾದರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರೆ ಆಕೆ ನಿಮ್ಮನ್ನೆಲ್ಲ 100 ಜನನ ಬಂಧಿಸಿಬಿಡ್ತಾಳೆ, 105 ಜನನ ಸಹ ಬಂಧಿಸಿಬಿಡ್ತಾಳೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾನೆ ಅಶ್ವತ್ಥಾಮ. ದೃಪದ ಇಲ್ಲಿ ಅವರು ಸಹ ಯುದ್ಧಕ್ಕೆ ತಯಾರಾಗ್ತಾ ಇದ್ದಾರೆ. ಹೇಳ್ತಾನೆ ಮಗಳಿಗೆ, ಸೇನಾಧಿಪತಿ ಅಲ್ಲ ಆಕೆ, ಸೇನಾಪತಿ ಶ್ರೀಕಂಠನಿಗೆ ಹೇಳ್ತಾನೆ, ಬಂಧಿಸಿ ಬಿಡು ಅವರನ್ನು 105 ಜನರನ್ನು. ಅವನು ಹೇಳ್ತಾನೆ, ಯಾರನ್ನೂ ಸಾಯಿಸಂಗಿಲ್ಲ. 105 ಜನ, 100 ಕೌರವರು, 5 ಜನ ಪಾಂಡವರು. ಇವರು 105 ಜನನನ್ನು ಬಂಧಿಸಿಬಿಡು, ಅವರನ್ನು ಯಾವುದೇ ರೀತಿಯಿಂದ ನೀವು ಸಾಯಿಸಂಗಿಲ್ಲ. 105 ಜನರನ್ನು ಪಾಶಾಸ್ತ್ರದಿಂದ ಬಂಧಿಸಿಬಿಡು ಅಂತ ಹೇಳ್ತಾನೆ. ಆಗ ಭೀಷ್ಮ ಬರುವನು. ಇವ್ರನ್ನ ಯಾವಾಗ ಬಂಧಿಸ್ತೀವೋ ಅವಾಗ ಭೀಷ್ಮ ಬರ್ತಾನೆ. ರಾಜಕುಮಾರರನ್ನು ಬಿಡಿಸ್ಕೊಂಡು ಹೋಗೋಕ್ಕೆ ಭೀಷ್ಮ ಬಂದೇ ಬರ್ತಾನೆ. ಆವಾಗ ನೀನು ಭೀಷ್ಮನ ಮೇಲೆ ಏನು ಪ್ರತಿಜ್ಞೆ ಮಾಡಿದ್ದಲ್ಲ ಹಿಂದೆ, ಭೀಷ್ಮನನ್ನು ಸಾಯಿಸ್ಬೇಕಂತಕ್ಕಂಥ ಪ್ರತಿಜ್ಞೆ, ಆವಾಗ ನೀನು ಭೀಷ್ಮನನ್ನು ಸಾಯಿಸೋದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ಅವರಪ್ಪ ದೃಪದ ಹೇಳ್ತಾನೆ. ಸೇಡು ತೀರಿಸಿಕೋ, ಹಿಂದಿನದವನು ನೆನಪಿಸಿಕೊಂಡ ಶ್ರೀಕಂಠಿನಿ, ಅಂಬೆ, ಕಾಶಿರಾಜನ ಮಕ್ಕಳು ಅಂಬೆ, ಅಂಬಿಕೆ, ಅಂಬಾಲಿಕೆ. ಈ ಮೂವರನ್ನು ಸ್ವಯಂವರದಲ್ಲಿ ಭೀಷ್ಮರು ಗೆದ್ಕೊಂಬರ್ತಾರೆ. ಯಾರಿಗಾಗಿ ಅಂತಂದರೆ ತನ್ನ ತಮ್ಮ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಲಿಕ್ಕಾಗಿ ಗೆದ್ಕೊಂಬರ್ತಾರೆ ಮೂವರನ್ನು. ಆಕೆ ಅಂಬೆ ಅಪೋಸ್ ಮಾಡ್ತಾಳೆ, ನೀನು ಗೆದ್ಕೊಂಬಂದೀಯ, ನೀನು ಮದುವೆ ಆಗಬೇಕು, ನಾನು ಅವನ್ಯಾಕೆ ಮದುವೆ ಆಗಲಿ ವಿಚಿತ್ರ ವೀರ್ಯನ ಅಂತ ಕೇಳ್ತಾಳೆ. ಆಕೆ ವಾದ ಮಾಡ್ತಾಳೆ, ಒಪ್ಪಲ್ಲ. ಕೊನೆಗೆ ಆಯಿತು ನೀನು ಬಿಟ್ಬಿಡ್ತೀವಿ, ಹೋಗಿ ನಾವು ಇಬ್ಬರಿಬ್ಬರನ್ನ ಅಂಬಿಕೆ ಅಂಬಾಲಿಕೆ ಇಬ್ಬರನ್ನ ಸಾಕಂತ ಹೇಳ್ತಾರೆ. ಅವಾಗ ಆಕೆ ಒಪ್ಪಲ್ಲ. ಇವ್ರ ಮೇಲೆಲ್ಲ ಪರಶುರಾಮರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿ ಎಲ್ಲ ಈ ರೀತಿಯಿಂದಾಗಿ ಕೊನೆಗೆ ಶಿವನೇ ಮಧ್ಯಸ್ಥಿಕೆಯಾಗಿ ಬಂದು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಮುಂದೆ ಸಮಯ ಬಂದಾಗ ಭೀಷ್ಮರ ಸಾವಿಗೆ ನೀನೇ ಕಾರಣ ಆಗುವಂತಕ್ಕಂಥ ಒಂದು ವರದಾನವನ್ನು ಕೊಟ್ಟಾಕಿಗೆ ಹೋಗ್ತಾನೆ. ಅದೇ ರೀತಿಯೇ ಆಕೆ ಅದಕ್ಕಾಗಿಯೇ ದೃಪದನ ಮಗಳಾಗಿ ಹುಟ್ಟಿರ್ತಾಳೆ ಆಕೆ ಶ್ರೀಕಂಠಿನಿಯಾಗಿ. ಯಾವಾಗ ನಿನ್ನ ಆತ್ಮಕ್ಕೆ ದಣಿವು ವೃದ್ಧಾಪ್ಯ ಬರೋದು ಆಗ ನಾನು ಬರುವೇನೋ ಅಂತ ಹೇಳಿರ್ತಾಳೆ. ಅವಾಗ ಯಾವಾಗ ನಿನಗೆ ಆತ್ಮಕ್ಕೆ ವೃದ್ಧಾಪ್ಯ ಮತ್ತು ದಣಿವು ಅಂತಕ್ಕಂಥದ್ದು ಬರ್ತತ್ತೋ, ಭೀಷ್ಮಾಚಾರ್ಯರು ಇಚ್ಛಾಮರಣಿ, ಯಾವಾಗ ತಾನು ಸಾಯ್ಬೇಕಂತ ಮನಸ್ಸು ಮಾಡ್ತಾರೋ ಆವಾಗ ಸಾಯಕ್ಕೆ ಅವರಿಗೆ ಅವಕಾಶ ಇದೆ. ಅವ್ರು ಮನಸ್ಸು ಮಾಡೋದಲ್ಲೇ ಯಾರೂ ಸಾಯಿಸೋಕ್ಕಾಗಲ್ಲ. ಆ ಮಹಾಭಾರತ ಸಮಯದಲ್ಲಿ ಎಲ್ಲ ರಾಜ್ಯಗಳಿಗೆ ಇದು ಗೊತ್ತಿರ್ತದೆ. ಭೀಷ್ಮಾಚಾರ್ಯರನ್ನು ಭೀಷ್ಮ ಇರೋವರೆಗೂ ಹಸ್ತಿನಾಪುರದ ಮೇಲೆ ಯಾರು ದಂಡೆತ್ತಿ ಬರಲ್ಲ, ಅವರ ಒಂದು ಸಾಮ್ರಾಜ್ಯದ ಹತ್ರನೂ ಯಾರು ಬರಲ್ಲ. ಯಾಕಂತಂದರೆ ಭೀಷ್ಮರದರ ಅಂತಂದರೆ ಅಲ್ಲಿ ಅವರಿಗೆ ಸಾವು ಇಲ್ಲ, ಸೋಲು ಇಲ್ಲ ಅಂತಕ್ಕಂಥದ್ದು ಅವರ ತಂದೆಯಿಂದ ಶಂತನು ಮಹಾರಾಜರಿಂದ ಬಂದಿರತಕ್ಕಂಥ ಒಂದು ವರ ಅವರಿಗೆ, ಅದು ಇಚ್ಛಾಮರಣಿ. ಅಂಬೆ ಹಿಂದಿನದೆಲ್ಲ ಸ್ಮರಣೆ ಮಾಡ್ಕೊಳ್ತಾಳೆ. ಹಿಂದೆ ಒಂದು ಸ್ವಯಂವರದಲ್ಲಿ ಭೀಷ್ಮ ಗೆದ್ಕೊಂಬಂದದ್ದು, ಅವನನ್ನು ಎದುರಾಕೊಂಡಿದ್ದು ಎಲ್ಲ ಸ್ಮರಣೆಯನ್ನು ಮಾಡ್ಕೊಳ್ತಾಳೆ. ದೃಪದ ಹೇಳ್ತಾನೆ ನೋಡ್ರಿ, ಯಾವುದೇ ರಾಜಕುಮಾರರ ಮೃತ್ಯು ಆಗಬಾರದು, ಯಾವುದೇ ರಾಜಕುಮಾರರ ಮೃತ್ಯು ಆಗಬಾರದು. ಆಗ ಭೀಷ್ಮ ಬರ್ತಾನೆ, ಅವನನ್ನು ಬಂಧಿಸಿಬಿಡು, ನಿನ್ನ ಸೇಡನ್ನು ತೀರಿಸಿಕೋ ಅಂತಂದು ದೃಪದ ಹೇಳ್ತಾನೆ. ಈತ ಏನು ಮಾಡ್ತಾರೆ, ಇಬ್ಬರು ಪಾಂಡವರು ಕೌರವರ ಜೊತೆಗೂಡಿ ದೃಪದನ ಪಾಂಚಾಲ ರಾಜ್ಯಕ್ಕೆ ದಂಡೆತ್ತಿ ಹೋಗ್ತಾ ಇದ್ದಾರೆ. ಅವಾಗ ಏನಾಗ್ತದೆ, ದುರ್ಯೋಧನ ಅಪೋಸ್ ಮಾಡ್ತಾನೆ. ಪಾಂಡವರ ಜೊತೆ ಯುದ್ಧಕ್ಕೆ ನಿರಾಕರಿಸಿದ ದುರ್ಯೋಧನ ಇಬ್ಬರು ಜೊತೆಗೆ ಹೋಗೋದು ಬೇಡ, ಗೆದ್ರೆ ಅವ್ರಿಗೆ ಬರ್ತದೆ ಕ್ರೆಡಿಟ್ ಅಂತ ಅವನು. ದುರ್ಯೋಧನ
ಈಗ ಅವ್ರೇನಾರು ಅವ್ರ ಜೊತೆಗೆ ಹೋದರೆ ಅವ್ರಿಗೆ ಕ್ರೆಡಿಟ್ ಬರ್ತೈತೆ. ಆವಾಗ ಅವರು ಯುವರಾಜ ಆಗ್ತಾನೆ, ಮುಂದಿನ ಉತ್ತರಾಧಿಕಾರಿ ಆಗ್ತಾನೆ ಧರ್ಮರಾಯ ಅಥವಾ ಯುಧಿಷ್ಠಿರ. ಹಂಗಾಗಿ ನಾವು ನಿಮ್ಮ ಜೊತೆ ಬರಲ್ಲ ಅಂತ ಹೇಳ್ತಾನೆ, ವಾದ ಮಾಡ್ತಾನೆ, ಜಗಳ ಮಾಡ್ತಾನೆ ಅವನು ದುರ್ಯೋಧನ ಯುಧಿಷ್ಠಿರನ ಜೊತೆ. ಅವನು ಯುಧಿಷ್ಠಿರ ಹೆಂಗಂತಂದರೆ ಭಾಳ ಧರ್ಮದ ಸ್ವಭಾವ, ಒಂದು ಧರ್ಮ ಬಿಟ್ಟು ಎಂದೂ ನಡೆಯಲ್ಲ ಅವನು. ಹಂಗಾಗಿ ಅವನಿಗೆ ಅನ್ವರ್ಥಕವಾಗಿ ಧರ್ಮರಾಯ ಅಂತಕ್ಕಂಥ ಹೆಸರು. ಅದಕ್ಕೆ ಏನು ಹೇಳ್ತಾನೆ ಅವನು, ಮೊದಲು ನೀವು ಹೋಗ್ರಪ್ಪ, ಆಯಿತು, ನಾವು ಬರಲ್ಲ, 5 ಜನ ಬರಲ್ಲ, ನೀವು 100 ಜನ ಹೋಗ್ರಿ, ನೀವು ಗೆದ್ದರೆ ಸಂತೋಷ. ದ್ರುಪದನನ್ನು ನೀವೇ ಹಿಡ್ಕೊಂಬಂದು ದ್ರೋಣಾಚಾರ್ಯರ ಪಾದಕ್ಕೆ ಬೀಳಿಸ್ಬಿಟ್ರೆ ನೀವೇ ರಾಜರಾಗ್ರಿ, ಸಂತೋಷ, ನಮಗೇನು ಸಂತೋಷ ಅಂತ ಹೇಳ್ತಾನೆ. ಎಲ್ಲದಕ್ಕೂ ರಾಜಿ ಆಗ್ತಾರೆ ಅವರು. ಇವ್ರು ಎಲ್ಲದಕ್ಕೂ ಅಡ್ಡ ಆಗ್ತಾರೆ ಇವರು ಕೌರವರು. ಇವ್ರು ಒಪ್ಪಲ್ಲ, ಅಣ್ಣ ತಮ್ಮಗಳು ಯಾರು ಭೀಮ ಅರ್ಜುನ್ ಇವರಲ್ಲ. ಆದರೂ ಅವ್ರನ್ನೆಲ್ಲ ಸಮಾಧಾನ ಪಡಿಸಿ ಆಯ್ತು ಅವ್ರು ಹೋಗಲಿ, ಕೌರವರು ಹೋಗಲಿ ಫಸ್ಟು, ಅವ್ರು 100 ಜನ ಗೆದ್ಕೊಂಬಂದ್ರೆ ಸಂತೋಷ, ಯಾರಾದ್ರೇನು, ನಾವು ಅವ್ರ ಅಣ್ಣ ತಮ್ಮಗಳಲ್ಲ, ಯಾರು ರಾಜ ಆದ್ರೇನು ಅಂತಕ್ಕಂಥ ಭಾವನೆ ಯುಧಿಷ್ಠಿರನಲ್ಲಿ ಇರ್ತದೆ. ಆಗ ಹೋಗ್ತಾರೆ ಅವರು, ಫಸ್ಟ್ ಕೌರವರೇ ಹೋಗ್ತಾರೆ, 100 ಜನ ಹೋಗ್ತಾರೆ. ಕೌರವರ ಮತ್ತು ದ್ರುಪದನ ಸೈನ್ಯ ಯುದ್ಧ ಪ್ರಾರಂಭ ಆಗ್ತದೆ. ನೋಡ್ರಿ, ಅವನು ಹೇಳ್ತಾನೆ, ಯಾರು ದ್ರುಪದ, 105 ಜನ ನನಗೆ ಜೀವಂತ ಬೇಕು ಅಂತ ಹೇಳಿ ಕಳಿಸ್ತಾನೆ ಮತ್ತೆ ಸೇನಾಪತಿಗೆ ಶ್ರೀಕಂಠಿನಿ. ಇಲ್ಲಿ ಯುದ್ಧ ಅಂತಂದರೆ ಹೆಂಗಂತಂದರೆ, ಮೊದಲು ಸೈನಿಕರು ಯುದ್ಧ ಮಾಡ್ತಾರೆ, ಅಲ್ಲಿಗೂ ಆಗಲಿಲ್ಲಪ್ಪ ಅಂತಾಗ ಸೇನಾಪತಿಗಳು ಎಂಟ್ರಿ ಆಗ್ತಾರೆ, ಕೊನೆಗೆ ಅಲ್ಲಿ ಆಗಲಿಲ್ಲ ಅಂತಾಗ ಕೊನೆಗೆ ರಾಜರು ಎಂಟ್ರಿ ಆಗ್ತಾರೆ. ಫಸ್ಟಿಗೆ ರಾಜರು ಎಂಟ್ರಿ ಆಗಲ್ಲ ಯುದ್ಧಗಳಲ್ಲಿ. ಹಂಗೆ ಫಸ್ಟು ಸೇನಾಪತಿಯನ್ನು ಕಳಿಸ್ತಾನೆ ಶ್ರೀಕಂಠಿನಿಯನ್ನು. ಯಾಕಂದ್ರೆ ಆಕೆ ಭಾಳ ಶೌರ್ಯವಂತೆ ಅಲ್ಲ, ಭಾಳ ವೀರತನದಿಂದ ಯುದ್ಧ ಮಾಡ್ತಾಳೆ ಆಕೆ. ಈ ಒಂದು ಅವರ ಸೈನ್ಯವನ್ನು ನೋಡ್ತಾನೆ ಇವನು ದುರ್ಯೋಧನ. ಇವರ ಸೈನ್ಯದ ಮುಂದೆ ಆ ಒಂದು ಪಾಂಚಾಲ ರಾಜ್ಯದ ಸೈನ್ಯ ಏನು ಲೆಕ್ಕಕ್ಕೆ ಇರಲ್ಲ. ನೋಡ್ರಿ, ಇದು ಇಲಿಗಳ ಸೈನ್ಯ ಅಂತ ಹೇಳ್ತಾನೆ ದುರ್ಯೋಧನ, ಇದು ಇಲಿಗಳ ಸೈನ್ಯ, ನಾವೇ ಗೆಲ್ಲೋದು ಅಂತಕ್ಕಂಥ ಭಾವನಲ್ಲಿ ಮೂಡಿಬಿಡ್ತದೆ. ಅಗಾಧ ಪರಾಕ್ರಮಿ ದ್ರುಪದನ ಚಕ್ರವ್ಯೂಹದಲ್ಲಿ ಸಿಲುಕಿದ ಪಾಂಡವರು. ಅವನೊಂದು ಚಕ್ರವ್ಯೂಹ ರೆಡಿ ಮಾಡಿರ್ತಾನೆ. ಅಭಿಮನ್ಯುವಿನ ಚಕ್ರವ್ಯೂಹನೇ ಬೇರೆ, ಇಲ್ಲಿ ದ್ರುಪದನ ಚಕ್ರವ್ಯೂಹನೇ ಬೇರೆ. ಅದು ಒಂದು ರೀತಿ ಚಕ್ರವ್ಯೂಹ ಅಂದರೆ ಒಳಗೆಲ್ಲ ಕರ್ಕೊಳ್ಳೋದು, ಹೊರಗಿನಿಂದ ಎಲ್ಲ ಬಗಲಕ್ಕೆಂತ ಬರೋದು, ಒಳಗೆ ವೈರಿಗಳನ್ನು ಸದೆ ಬಡಿತಕ್ಕಂಥದ್ದು, ಕೊಲ್ತಕ್ಕಂಥದ್ದು, ಹೊರಗೆ ಹೋಗಕ್ಕೆ ಅವಕಾಶನೇ ಇಲ್ಲ ಅವರಿಗೆ. ಅಂಥ ಚಕ್ರವ್ಯೂಹ ಅಭಿಮನ್ಯು ಕಲ್ತಿದ್ದ. ಅದಕ್ಕಿಂತ ಮುಂಚೆ ಇದು ದ್ರುಪದನ ಚಕ್ರವ್ಯೂಹ ಅಂತಲೇ ಹೇಳ್ತಾನೆ. ಇದು ಎಂಥ ಚಕ್ರವ್ಯೂಹ ಅಂತಂದರೆ, ಒಂದು ರೀತಿ ಜೇಡರ ಬಲೆ ಇದ್ದಂಗೆ, ಜೇಡರ ಬಲೆ ಒಳಕ್ಕೆ ಹೋಗ್ಬೋದು, ಹೊರಗೆ ಬಿಡಿಸ್ಕೊಂಬರೋಕ್ಕಾಗಲ್ಲ. ಆ ರೀತಿ ಚಕ್ರವ್ಯೂಹವನ್ನು ಇವನು ದ್ರುಪದ ತಯಾರು ಮಾಡಿರ್ತಾನೆ. ಅದು ಬೇರೆ ಯಾವ ರಾಜ್ಯಗಳಲ್ಲಿ ಸಹ ಆ ರೀತಿಯ ಚಕ್ರವ್ಯೂಹ ಅಂತಕ್ಕಂಥದ್ದು ಇರಲ್ಲ. ಆ ಚಕ್ರವ್ಯೂಹದ ರೀತಿಯಲ್ಲಿ ಸೈನಿಕರನ್ನು ನಿಲ್ಲಿಸಿ ಕೌರವರನ್ನೆಲ್ಲ ಒಳಗೆ ಕರ್ಕೊಂತಾರೆ, ಕಂಪ್ಲೀಟಾಗಿ ಒಳಗೆ ಕರ್ಕೊಂಡು ಎಲ್ಲ ಬಂದ್ ಮಾಡಿಬಿಡ್ತಾರೆ. ಅವಾಗ ಚಕ್ರವ್ಯೂಹದಲ್ಲಿ ಸಿಲುಕಿದ ಕೌರವರು ಎಲ್ಲರೂ ಸಹ ಒಳಗೆ ಬಂದುಬಿಡ್ತಾರೆ. ಅವಾಗ ಗೊತ್ತಾಗತ್ತೆ ಅವ್ರು ನಾವು ಸಿಕ್ಕಾಕೊಂಬಿಟ್ಟು ಒಳಗೆ ಅಂತಕ್ಕಂಥದ್ದು. ಇದು ಹೊರಗೆ ಹೋಗಕ್ಕೆ ಹೆಂಗಪ್ಪ, ನಮಗೆ ಆಸ್ಪದನೇ ಇಲ್ಲಲ್ಲ ಅಂತಕ್ಕಂಥದ್ದು ಅವಾಗ ಗೊತ್ತಾಗ್ತದೆ ಅವ್ರಿಗೆ. ಇವರೇನು ಮಾಡ್ತಾ ಇದ್ದಾರೆ, ಶ್ರೀಕಂಠಿನಿ ಮತ್ತು ದ್ರುಪದ ಮಗಳು ಮತ್ತು ತಂದೆ ರಾಜ ಒಂದು ಎತ್ತರವಾದ ಪ್ರದೇಶದಲ್ಲಿ ನಿಂತ್ಕೊಂಡು ಆ ಒಂದು ಸೈನಿಕರಿಗೆ ಡೈರೆಕ್ಷನ್ ಕೊಡ್ತಾ ಇರ್ತಾರೆ ಅಷ್ಟೇ. ಅವರು ಈ ರೀತಿ ಮಾಡಿರಿ, ಅಲ್ಲಿ ಬಂದ್ ಮಾಡಿರಿ, ಇಲ್ಲಿ ಓಪನ್ ಮಾಡಿರಿ, ಅಲ್ಲಿ ಬಂದ್ ಮಾಡಿರಿ, ಇಲ್ಲಿ ಓಪನ್ ಮಾಡಿರಿ ಅಂತಕ್ಕಂಥದ್ದು. ಆ ಒಂದು ಧಾರಾವಾಹಿಯಲ್ಲಿ ಭಾಳ ಚೆನ್ನಾಗಿದೆ, ನೋಡ್ಬೇಕದನ್ನ, ಯಾವ ರೀತಿ ಸೈನಿಕರು ಅಡ್ಡ ಆಗ್ತಾರೆ, ಯಾವ ರೀತಿ ಓಪನ್ ಮಾಡ್ತಾರೆ ಅಂತಕ್ಕಂಥದ್ದು. ಯಾವ ಒಂದು ಶತ್ರುಗಳನ್ನು ಕಂಪ್ಲೀಟಾಗಿ ಒಳಗೆ ಕರ್ಕೊಳ್ತಕ್ಕಂಥದ್ದು. ಆ ಒಂದು ನಿರ್ದೇಶನ ಅಷ್ಟೇ ಕೊಡ್ತಾ ಇರ್ತಾರೆ ಇವರು. ಅವರಿಬ್ಬರು ಮೇಲೆಯಿಂದ ಎತ್ತರ ಪ್ರದೇಶದಲ್ಲಿ ನಿಂತ್ಕೊಂಡು ನಿರ್ದೇಶನ ಕೊಡ್ತಾ ಇರ್ತಾರೆ. ಅದೇ ರೀತಿ ಸೈನಿಕರು ಅಷ್ಟಕ್ಕೆ ಅವರೆಲ್ಲರ ಒಳಗೆ ಸಿಕ್ಕಾಕೊಂಡ್ಬಿಡ್ತಾರೆ ಕೌರವರು. ಆನಂತರ ಇವನು ದುರ್ಯೋಧನನ ಒಂದು ಪ್ರಭಾವ ಜಾಸ್ತಿ ಆಗಿಬಿಡ್ತದೆ, ಸೈನಿಕರಿಗೆ ತಡ್ಕೊಳಕ್ಕಾಗಲ್ಲ. ಆವಾಗ ಸೇನಾಪತಿ ಶ್ರೀಕಂಠಿನಿ ಎಂಟ್ರಿ ಹಾಕಳ. ಅವಾಗ ಶ್ರೀಕಂಠಿನಿ ಏನೇನು ಇವನು ಗದೆಯಲ್ಲಿ ಹಾಕಿಬಿಡ್ತಾನೆ, ಒಂದೇ ಸರಿ ಒಡೆದು ಹಾಕಿ ಮೂರ್ಛೆ ಹೋಗಿಬಿಡ್ತಾಳೆ ಆಕೆ. ಯಾಕಂದರೆ ಗದಾ ಯುದ್ಧದಲ್ಲಿ ಪ್ರವೀಣ ದುರ್ಯೋಧನ, ಗದಾ ಯುದ್ಧದಲ್ಲಿ ಅವನನ್ನು ಸೋಲ್ಸೋಕ್ಕೆ ಯಾರೂ ಸಾಧ್ಯ ಇಲ್ಲ, ಬಲರಾಮನ ಶಿಷ್ಯ. ಆ ಗದೆಯಿಂದ ಅವನು ಆಕಿನ ಹೊಡೆದು ಬಿಡ್ತಾನೆ, ಆಕಿ ಮೂರ್ಛೆ ಹೋಗಿಬಿಡ್ತಾಳೆ, ಒಂದೇ ಸರಿಗೆ ಸಹ ಮೂರ್ಛೆ ಹೋಗಿಬಿಡ್ತಾಳೆ. ಇದು ದ್ರುಪದನಿಗೆ ಭಾಳ ಆಘಾತ ಆಗಿಬಿಡ್ತೈತೆ. ಅವ್ನು ನಿರೀಕ್ಷಣೆ ಮಾಡಿದ್ದಿಲ್ಲ. ತನ್ನ ಮಗಳ ಬಗ್ಗೆ ಬಹಳ ಒಂದು ಹೆಮ್ಮೆ ಇತ್ತು ಅವನಿಗೆ, ಭಾಳ ಈಕೆ ಶೌರ್ಯವಂತೆ, ಈಕಿನ ಸೋಲ್ಸೋದು ಯಾರಿಲ್ಲ ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು ಅವನಿಗೆ, ದ್ರುಪದ ಮಹಾರಾಜ್ಗೆ. ಇವನಿಗೆ ಭಾಳ ಶಾಖ ಆಗಿಬಿಡ್ತೈತೆ. ಅವಾಗ ಕೊನೆಗೆ ಅವನೇ ಎಂಟ್ರಿ ಆಗಬೇಕು. ಅವನು ಎಂಟ್ರಿ ಆದ ನಂತರ ಒಂದು ಪಂಚರತ್ನ ಪ್ರಯೋಗ ಅಂತ ಮಾಡ್ತಾನೆ ಅವನು. ಪಂಚರತ್ನ ಪ್ರಯೋಗ ಅಂತಂದರೆ 5 ಜನ ದ್ರುಪದರನ್ನು ತಯಾರು ಮಾಡಿರ್ತಾನೆ, ತಾನೊಬ್ಬನ ಬಿಟ್ಟು ಇನ್ನು 4 ಜನ ಸೇಮ್ ತದ್ರೂಪಿಗಳು ಅಂತ ಏನು ಹೇಳ್ತೀವಲ್ಲ ನಾವು, 4 ಜನ ಎಕ್ಸ್ಟ್ರಾ ಇರ್ತಾರೆ ಅವ್ರು 5 ಜನ. ಇವ್ರು 5 ಜನ ನಿಂತ್ಕೊಂಡ್ಬಿಟ್ರೆ ದ್ರುಪದರ ಸುತ್ತ, ದುರ್ಯೋಧನ ಸುತ್ತ ನಿಂತ್ಕೊಂಡ್ಬಿಟ್ರೆ ನಿಜವಾದ ದ್ರುಪದ ಯಾರು ಅಂತಂದು ಅವನಿಗೆ ಕಕ್ಕಬೇಕು. ಯಾರಿಗೆ? ದುರ್ಯೋಧನಿಗೆ. ಇವ್ರಿಗೆ ಯಾರು ಹೊಡಿಬೇಕು, ಯಾರಿಗೆ ಸಾಯಿಸ್ಬೇಕು ಅಂತಕ್ಕ, ಯಾರಿಗೆ ಬಾಣ ಬಿಡ್ಬೇಕು. ಕೊನೆಗೆ ಶ್ರೀಕಂಠನಿಯೇ ಬಿದ್ದುಬಿಡ್ತಾಳೆ, ಮೂರ್ಛೆ ಬಿದ್ದುಬಿಡ್ತಾಳೆ ಕೆಳಗೆ.
ಅವಾಗ ದ್ರುಪದ ಬರ್ತಾನೆ, ಮಾರಾಮಾರಿ ಯುದ್ಧ ಆಗ್ತತೆ. ದ್ರುಪದ ಭಾಳ ಅಗಾಧವಾಗಿರ್ತಕ್ಕಂಥ ಬಲಶಾಲಿ, ಆನೆಯ ಒಂದು ಶಕ್ತಿ ಅವನಿಗಿತ್ತು ದ್ರುಪದನಿಗೆ. ನೆಲವನ್ನು ಗುದ್ದಿದ್ರೆ ಹಂಗೆ ಭೂಕಂಪ ಆಗ್ತಕ್ಕಂಥ ಶೇಕ್ ಆಗ್ತಾ ಇತ್ತು ನೆಲ, ಅಂಥ ಒಂದು ಬಲಶಾಲಿ ಅವನು ದ್ರುಪದ. ಇಬ್ಬರಿಗೂ ಸಹ ಮಾರಾಮಾರಿ ಯುದ್ಧ ಆಗ್ತದೆ, ದುರ್ಯೋಧನನಿಗೂ ದ್ರುಪದನಿಗೂ. ಆದರೂ ದುರ್ಯೋಧನ ಅವನ ಮೇಲ್ಗೈ ಆಗ್ತದೆ. ಆವಾಗ ಅವನು ಪಂಚರತ್ನ ಪ್ರಯೋಗ ಮಾಡ್ತಾನೆ. ಕೊನೆಗೆ ಅವನು ಪಂಚರತ್ನ ಪ್ರಯೋಗ ಇಟ್ಕೊಂಡಿರ್ತಾನೆ ಅವನು ದ್ರುಪದ. ಆ ದುರ್ಯೋಧನ ಸುತ್ತ 5 ಜನ ದ್ರುಪದರು. ಇವನು ಎಕಡೆ ತಿರುಗಿದ್ರು ದ್ರುಪದನೇ. ಇವನು ನೋಡಿದ್ರೆ ಆ ಕಡೆಗೆ ಇರ್ತಾನೆ, ಆ ಕಡೆಗೆ ಹೋದ್ರೆ ಈ ಕಡೆಗೆ ಇರ್ತಾನೆ. 5 ಜನ ದ್ರುಪದರು. ಅದರ ನಿಜವಾದ ದ್ರುಪದ ಯಾರು ಅಂತಾರೆ ಗೊತ್ತಿಡೋಕ್ಕೆ ಆಗಲ್ಲ, ಅವನಿಗೆ ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ. ಅಂಥ ಒಂದು ಟೆಕ್ನಿಕನ್ನು ಅವನು ದ್ರುಪದ ಉಪಯೋಗಿಸ್ತಾ ಇರ್ತಾನೆ. ಯಾವಾಗ ಕೊನೆಯ ಸಮಯದಲ್ಲಿ ಎಲ್ಲದಕ್ಕೂ ಆಗಲ್ಲಪ್ಪ ಇನ್ನೇನು ಸೋತ್ಬಿಡ್ತೀವಿ ಅಂದಾಗ ಕೊನೆಯ ಸಮಯದಲ್ಲಿ ಆ ಒಂದು ತಂತ್ರವನ್ನು ದ್ರುಪದ ಉಪಯೋಗಿಸ್ತಾ ಇರ್ತಾನೆ, ಪಂಚರತ್ನಗಳ ಪ್ರಯೋಗ ಅಂತಕ್ಕಂಥದ್ದು. ಆ ರೀತಿ ಅವನು ದುರ್ಯೋಧನ ಕಕ್ಕಾಬಿಕ್ಕಿ ಆಗಿಬಿಡ್ತಾನೆ. ಅವಾಗ ಏನಾಗ್ತದೆ, ಅವ್ರು 5 ಜನ ದ್ರುಪದರು ಸೇರಿ ಇವನನ್ನು ಸೆರೆ ಹಿಡಿದು ಬಿಡ್ತಾರೆ. ದುರ್ಯೋಧನನನ್ನು ಸೆರೆ ಹಿಡಿದು ಬಿಡ್ತಾರೆ. ಜೊತೆಗೆ ಎಲ್ಲ ರಾಜಕುಮಾರರನ್ನು ಸಹ ಸೆರೆ ಹಿಡಿದು ಬಿಡ್ತಾರೆ. ಪಾಶಾಸ್ತ್ರದಿಂದ ಎಲ್ಲರನ್ನು ಬಂಧಿಸಿಬಿಡ್ತಾರೆ, ಅವ್ರನ್ನೆಲ್ಲ ಕಂಪ್ಲೀಟಾಗಿ 100 ಜನರನ್ನು. ಕೌರವರ ಪರಾಜಯ ಘೋಷಣೆ, ದ್ರುಪದನ ಸೈನ್ಯದಿಂದ ಕೌರವರೆಲ್ಲರೂ ಸೋತ್ಬಿಟ್ರು ಅಂತಕ್ಕಂಥ ಒಂದು ಘೋಷಣೆಯನ್ನು ಯುದ್ಧರಂಗದಲ್ಲಿ ಆ ಒಂದು ಘೋಷಣೆಯನ್ನು ಮಾಡ್ತಾರೆ. ಆವಾಗ ದ್ರುಪದ ಹೇಳ್ತಾನೆ, ಎಲ್ಲ ಎಣಸ್ರಿ ಇವ್ರನ್ನೆಲ್ಲ ರಾಜಕುಮಾರರು ಅಂದರೆ. ಎಣಿಸಿದಾಗ 100 ಜನ ಇರ್ತಾರೆ. ಅವ್ರು ದ್ರುಪದ ಏನು ಅಂದ್ಕೊಂಡದ್ದ 105 ಜನ ಅಂತ ಅಂದ್ಕೊಂಡದ್ದ. ಅವ್ನು 100 ಜನ ಕೌರವರು, 5 ಜನ ಪಾಂಡವರು. 5 ಜನ ಎಲ್ಲಿ ಹೋದ್ರಿ ಇವರು ಅಂತ ಅವ್ರಿಗೀಗ 100 ಜನ ಸಿಕ್ಕರು ಇವರು, 5 ಜನ ಎಲ್ಲಿ ಅಂತಕ್ಕಂಥದ್ದು. ಯಾವಾಗ ಪರಾಜಯ ಘೋಷಣೆ ಮಾಡಿದ್ರು, ಈಗ ಪಾಂಡವರು ಎಂಟ್ರಿ ಆಗ್ತಾರೆ. ಈಗ ಹೆಂಗೆ ಸೋತ್ಬಿಟ್ರು ಕೌರವರು, ಅವಾಗ ಹೋಗಲೇಬೇಕಲ್ಲ. ಹಂಗಾಗಿ ಅವಾಗ ಯುದ್ಧಕ್ಕೆ ಪ್ರವೇಶ ಮಾಡ್ತಾರೆ ಇವರು ಪಾಂಡವರು. ಚಕ್ರವ್ಯೂಹದೊಳಗೆ ಬಂದ ಪಾಂಡವರು ಇವರು ಸಹ 5 ಜನನ ಒಳಗೆ ಬಿಟ್ಕೊಂತಾರೆ ಅವರು, ದ್ರುಪದನ ಸೈನಿಕರು. ಮತ್ತೆ ಚಕ್ರವ್ಯೂಹ ತಯಾರು ಮಾಡಿ 5 ಜನನ ಸಹ ಇವ್ರನ್ನ ಒಳಗಡೆ ಬಿಟ್ಕೊಳ್ತಾರೆ. ಮೊದಲಿಗೆ ಶಿಖಂಡಿ ಜೊತೆ ಯುದ್ಧ ಆಗ್ತದೆ. ಶ್ರೀಕಂಠಿನಿ ಜೊತೆ ಅರ್ಜುನ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ಶ್ರೀಕಂಠಿನಿಯನ್ನು ಸೋಲಿಸಿಬಿಡ್ತಾನೆ ಅರ್ಜುನ. ಶ್ರೀಕಂಠಿನಿಯನ್ನು ಸೋಲಿಸಿ ಏನು ಮಾಡ್ತಾನೆ, ಮೊದಲನೇದಾಗಿ ಅವನು ಕೌರವರನ್ನು ಬಂಧಮುಕ್ತಗೊಳಿಸ್ತಾನೆ. ಕೌರವರಿಗೆಲ್ಲ ಹಗ್ಗ ಕಟ್ಟಿ ಒಂದೊಂದು ಕಂಬ ಕಟ್ಟಿ ಹಾಕಿಬಿಟ್ಟದ್ದು 100 ಜನ. ಆ ದ್ರುಪದನ ಸೈನಿಕರೆಲ್ಲರೂ ಅವ್ರನ್ನ ಬಂಧಿಸಿಬಿಟ್ಟಿದ್ರಲ್ಲ, ಅವರೆಲ್ಲರನ್ನ ಸಹ ಬಂಧಮುಕ್ತಗೊಳಿಸ್ತಾನೆ. ಫಸ್ಟ್ ಶ್ರೀಕಂಠಿನಿಯನ್ನು ಸೋಲಿಸಿ ಅದೇ ಯುದ್ಧರಂಗದಲ್ಲಿ ಎಲ್ಲ ಬಂಧಿತರಾಗಿರ್ತಕ್ಕಂಥ ಕೌರವರನ್ನು 100 ಜನ ಸಹ ಬಂಧಮುಕ್ತಗೊಳಿಸ್ತಾರೆ ಪಾಂಡವರು. ಈಗ ಯಾವಾಗ ಶ್ರೀಕಂಠಿನಿಗೂ ಶ್ರೀಕಂಠಿನಿ ಸೋತುಬಿಟ್ಲು, ಆವಾಗ ದ್ರುಪದ ಎಂಟ್ರಿ ಆಗ್ತಾನೆ ಮತ್ತೆ ಪಾಂಡವರ ವಿರುದ್ಧ. ಅವನು ಯಾಕಂದರೆ ಅವನು ಫಸ್ಟ್ ಯುದ್ಧ ಮಾಡ್ತಾನೆ. ಅದಕ್ಕಾಗಲಿಲ್ಲ ಅಂದರೆ ಪಂಚರತ್ನಗಳ ಪ್ರಯೋಗ ಅಂತ ಒಂದು ಕೊನೆಯ ಒಂದು ಅಸ್ತ್ರ ಅದು. ಆವಾಗ ಅವನು ಯುದ್ಧ ಮಾಡ್ತಾನೆ ಅರ್ಜುನನ ವಿರುದ್ಧ, ಎಲ್ಲರ ಪಾಂಡವರ ವಿರುದ್ಧ ಯುದ್ಧ ಮಾಡಿದಾಗ ಮತ್ತೆ ಇವ್ರದ್ದು ಪಾಂಡವರದ್ದು ಮೇಲುಗೈ ಆಗ್ತದೆ. ಆವಾಗ ಪಂಚರತ್ನಗಳ ಪ್ರಯೋಗವನ್ನು ಮಾಡ್ತಾನೆ ಮತ್ತೆ. ಇವ್ರಿಗೆ ಪಾಂಡವರಿಗೆ ಎಲ್ಲಿ ನೋಡಿದ್ರು 5 ಜನ ಇವರೇ ಕಾಣ್ತಾರೆ. ದ್ರುಪದ ಸುತ್ತ ನೋಡಿದ್ರು ಸೇಮ್ ಎಲ್ಲ ಆಕಾರದಲ್ಲಿ. ಯಾರು ಇವನು ನಿಜವಾಗಿರ್ತಕ್ಕಂಥ ದ್ರುಪದ ಯಾರು ಅಂತಕ್ಕಂಥದ್ದು ಗುರುತಿಡಿಯೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ತಂತ್ರವನ್ನು ಕಲ್ತಿರ್ತಾನೆ ಅವನು. ಅವಾಗ ಏನು ಮಾಡ್ತಾನೆ ಅರ್ಜುನ, ಸೂಕ್ಷ್ಮವಾಗಿ ಅವ್ರು 5 ಜನನ ನೋಡ್ತಾನೆ. 5 ಜನ ದ್ರುಪದರನ್ನು ನೋಡಿ 4 ಜನಕ್ಕೆ ಬಾಣ ಬಿಡ್ತಾನೆ. ಒಬ್ಬನನ್ನು ಪಾಶಾಸ್ತ್ರದಿಂದ ಬಂಧಿಸ್ತಾನೆ. ನಿಜವಾಗಿರ್ತಕ್ಕಂಥ ದ್ರುಪದನನ್ನು ಗುರುತಿಸ್ತಾನೆ ಅವನು, ಯಾರು ಅರ್ಜುನ. 4 ಜನ ಯಾರು ನಕಲಿ ಇದ್ರಲ್ಲ, ನಕಲಿ ದ್ರುಪದರು, ಅವ್ರಿಗೆ ಬಾಣ ಬಿಟ್ಟು ಸಾಯಿಸಿಬಿಡ್ತಾನೆ. ನಿಜವಾಗಿರ್ತಕ್ಕಂಥ ದ್ರುಪದನನ್ನು ಪಾಶಾಸ್ತ್ರದಿಂದ ಬಂಧಿಸ್ತಾನೆ ಅವನು. ಹೆಂಗೆ ಬಂಧಿಸ್ತಾನೆ ಅಂತಂದರೆ 5 ಜನನ ಸೂಕ್ಷ್ಮವಾಗಿ ಗಮನಿಸ್ತಾನೆ ಸುತ್ತ ಅವನು. 5 ಜನಗಳಲ್ಲಿ ಒಬ್ಬನ ಹತ್ರ ಮಾತ್ರ ಅವನ ಕೆನ್ನೆಗಳು ಅದರ್ತಾ ಇರ್ತಾವೆ ಹಂಗೆ ಸಿಟ್ಟಿನಿಂದ. ಅವನು ದಪ್ಪ ಇರ್ತಾನೆ ಮೊದಲೇ, ಯಾರೋ ದ್ರುಪದ ಭಾಳ ಶಕ್ತಿಶಾಲಿ ಇರ್ತಾನೆ. ಹಂಗೆ ಸಿಟ್ಟಿನಿಂದ ಅವನ ಕೆನ್ನೆಗಳು ಅಗಲಾಡ್ತಾ ಇರ್ತಾವೆ. ಅದನ್ನು ಐಡೆಂಟಿಫೈ ಮಾಡ್ತಾನೆ ಅವನು. ಉಳಿದರೆಲ್ಲ ಕೆನ್ನೆಗಳು ಅಗಲಾಡ್ತಾ ಸಿಟ್ಟಿನಾಗ ಒಂದು ಶೇಕ್ ಆಗ್ತಾವಲ್ಲ, ಆ ರೀತಿ ಆಗ್ತಾ ಇರಲ್ಲ 4 ಜನದವು. ಹಂಗಾಗಿ ಆ 4 ಜನಕ್ಕೆ ಬಾಣ ಬಿಟ್ಟು ಈ ಒಬ್ಬ ದ್ರುಪದನನ್ನು ಮಾತ್ರ ಅವನು ಸೆರೆ ಹಿಡಿತಾರೆ. ನಿಜವಾದ ದ್ರುಪದನನ್ನು ಪಾಶಾಸ್ತ್ರದಿಂದ ಬಂಧಿಸ್ತಾನೆ ಅವನು. ಬಂಧಿಸಿ, ಯಾಕಂದರೆ ಪಾಶಾಸ್ತ್ರದಿಂದ ಅವನಿಗೆ ಯಾವುದೇ ರೀತಿಯಿಂದ ಜೀವಹಾನಿ ಆಗಲ್ಲ, ಒಂದು ಹಗ್ಗದಿಂದ ಕಟ್ಟಿ ಹಾಕಿದಂಗೆ ಆ ರೀತಿ ಬಂಧಿಸಿ ಅವನನ್ನು ಅಲ್ಲಿಗೆ ಪಾಂಚಾಲದ ಒಂದು ರಾಜಕ್ಕೆ ಕರ್ಕೊಂಡೋಗಿ ದ್ರೋಣಾಚಾರ್ಯರಿಗೆ ಹೇಳಿ ಕಳಿಸ್ತಾರೆ. ಈಗ ಅವಾಗ ಅದೇ ಪಾಂಚಾಲ ರಾಜ್ಯದ ಒಂದು ಆಸ್ಥಾನಕ್ಕೆ ದರ್ಬಾರಿಗೆ ಕರ್ಕೊಂಡೋಗಿ ಅವನನ್ನು ಬಂಧಿಸಿ ಕುಂದಿರ್ಸ್ತಾರೆ ಅಲ್ಲಿ ಹೋಗಿ. ಬಂಧಿತ ದ್ರುಪದನ ಹತ್ತಿರ ಬಂದ ದ್ರೋಣರು, ಅವ್ರಿಗೆ ಭಾಳ ಸಂತೋಷ ಆಗ್ಬಿಡ್ತು ದ್ರೋಣಾಚಾರ್ಯರಿಗೆ. ಯಾಕಂದರೆ ನನ್ನ ಶಿಷ್ಯರಿಂದಲೇ ನಿನ್ನನ್ನು ಸೋಲಿಸ್ತೀನಿ ಅಂತ ಹೇಳಿದ್ರು ಅವರು. ಅದು ಒಂದು ಛಲ, ಪ್ರತಿಜ್ಞೆ ಮಾಡಿದ್ರು ಅವರು. ಅದಕ್ಕಾಗಿ ಎಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ಅವರು. ಅಷ್ಟು ವರ್ಷಗಳ ಕಾಲ ಶಿಷ್ಯರನ್ನು ಹುಡುಕಿ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಅದಕ್ಕಾಗಿ ಕಾಯ್ತಾ ಇದ್ರು ಅವರು.
ಅವ್ರಿಗೆ ಭಾಳ ಸಂತೋಷ ಆಗ್ಬಿಡುತ್ತೆ, ಅರ್ಜುನ ಈ ಕೆಲಸ ಮಾಡ್ಯಾನೆ, ಪಾಂಡವರು ಮಾಡಿದ್ದಾರೆ ಅಂತಕ್ಕಂಥದ್ದು ಕೇಳಿ ಬರ್ತಾರೆ ಅವರು. ಆ ಒಂದು ದ್ರುಪದನ ಆಸ್ಥಾನಕ್ಕೆ ಬರ್ತಾರೆ ಅವರು. ದ್ರುಪದನ ಆಸ್ಥಾನದಲ್ಲಿ ಕಟ್ಟಿ ಹಾಕಿಬಿಟ್ಟಿದ್ರು ಅಲ್ಲಿ ದ್ರುಪದನನ್ನು. ಅವನ ಆಸ್ಥಾನದಲ್ಲಿ ರಾಜ ಅವನನ್ನೇ ಕಟ್ಟಿ ಹಾಕಿ ಕುಂದಿರಿಸ್ಬಿಟ್ಟಿದ್ರು ಪಾಂಡವರು. ಹಿಂದೆ ಅವಮಾನಿಸಿದ ಪ್ರಸಂಗ ನೆನಪಿಸಿದ ದ್ರೋಣರು ಬಂದು ದ್ರೋಣಾಚಾರ್ಯರು ಅವನಿಗೆಲ್ಲ ಹೇಳ್ತಾರೆ, ಹಿಂದೆ ನನ್ನನ್ನು ಯಾವ ರೀತಿ ಅವಮಾನ ಮಾಡಿದ್ದೆ ನೀನು. ನಾನು ಅವತ್ತು ಏನಕ್ಕೆ ಬಂದಿದ್ದೀನಿ? ಅರ್ಧ ರಾಜ್ಯ ಕೇಳಕ್ಕೆ ಬಂದಿದ್ದಿಲ್ಲ, ನಾನು ಕೇವಲ 2 ವರ್ಷ ಕೇಳಕ್ಕೆ ಬಂದಿದ್ದು. ನಾನು ನನ್ನ ಮಗಗೆ ಹಿಟ್ಟನ್ನು ನೀರನ್ನೇ ಕಲಿಸಿ ಇವೇ ಹಾಲಂತ ಕುಡಿಸ್ತಾ ಇದ್ದೆ. ಅಷ್ಟು ಗತಿ ಇದ್ದಿಲ್ಲ ನಮಗೆ ಅವತ್ತು. ನನ್ನ ಮಗಗೆ ಹಾಲು ಬೇಕಾಗಿತ್ತು, ಸಣ್ಣನಿದ್ದ ನನ್ನ ಮಗ. ಹಾಲು ಕೊಡೋಕ್ಕೆ ಹಾಲಿಗಾಗಿ ನಾನು 2 ವರ್ಷ ಕೇಳಕ್ಕೆ ಬಂದಿದ್ದೆ ಅವತ್ತು ನಿನ್ನ ಹತ್ರ. ನಾನು ನಿನ್ನ ರಾಜ್ಯ ಕೇಳಕ್ಕೆ ಬಂದಿದ್ದಿಲ್ಲ. ಅವ್ನು ರಾಜ್ಯ ಕೊಡ್ತಾನಂತ ಹೇಳಿರ್ತಾನೆ, ಓದಕ್ಕಾರ ಅರ್ಧ ರಾಜ್ಯ ಕೊಡ್ತಾನಂತ ಹೇಳಿರ್ತಾನೆ. ಅದು ಯಾರೋ ಇವನೇ ದ್ರುಪದ ಹೇಳಿರ್ತಾನೆ. ಇವನು ಅರ್ಧ ರಾಜ್ಯ ಕೇಳಕ್ಕೆ ಬಂದಾನಂತಂದು ಅವನು ತಪ್ಪಿಸ್ಕೊಂಬಿಡ್ತಾನೆ. ಅವ್ನು ನನಗೆ ಗೊತ್ತಿಲ್ಲ ನೀನು ಅಂತ ಹೇಳ್ತಾನೆ. ಅವನು ಅವತ್ತು 2 ವರ್ಷ ಕೇಳಕ್ಕೆ ಬಂದಿದ್ದೆ ಅಷ್ಟೇ. ನಾನು ಹಾಲಿಗಾಗಿ ನನ್ನ ಮಗಗೆ ಹಿಟ್ಟನ್ನು ಕಲಿಸಿ ನೀರಾಗೆ ಹಾಲಂತ ಕೊಡ್ತಿದ್ದು ನನ್ನ ಮಗಗೆ ನಾನು. ನಮಗೇನು ಇದ್ದಿಲ್ಲ ಅವತ್ತು. ಆದರೆ ನೀನು ನನ್ನನ್ನು ಅವಮಾನಿಸಿ ಕಳಿಸಿದೆ. ನೀನು ಸಭಾಸದರೆಲ್ಲ ನನ್ನ ಅವಮಾನಿಸಿ ಕಳಿಸಿದರು. ಅದನ್ನೆಲ್ಲ ನೆನಪು ಮಾಡ್ಕೊತಾರೆ ಅವರು ದ್ರೋಣಾಚಾರ್ಯರು. ನೀನು ನನ್ನ ಸಹಪಾಠಿಯಾಗಿದ್ದೆ ಗುರುಕುಲದಲ್ಲಿ ಕಲಿಯುವಾಗ. ಭಾರದ್ವಾಜರು ದ್ರೋಣರ ತಂದೆನೇ ಗುರುಗಳು ಅವರಿಬ್ಬರಿಗೂ. ದ್ರೋಣರ ತಂದೆ ಭಾರದ್ವಾಜ ಮುನಿಗಳು. ದ್ರೋಣರಿಗೆ ಕಲಿಸಿದ್ದು, ದ್ರುಪದನಿಗೆ ಕಲಿಸಿದ್ದು ಅವರೇ ಗುರುಗಳು. ನಮ್ಮ ತಂದೆಯ ಜೊತೆ ಕಲಿಯುವಾಗ ನನ್ನ ಸಹಪಾಠಿಯಾಗಿದ್ದೆ ನೀನು. ಆದರೆ ಮೈತ್ರಿಯ ನೆನಪಿಲ್ಲ ಅಂತ ಹೇಳಿದೆ. ಅವನು ಬಂದು ಸಭಾಂಗಣದಾಗ ಅವಾಗ ಹಿಂದೆ ಕೇಳಿದಾಗ, ನಾನು ನೀನು ನಾವಿಬ್ಬರು ಫ್ರೆಂಡ್ಸು ಅಂತ ಹೇಳ್ತಾನೆ. ನಾವಿಬ್ಬರು ಮೈತ್ರಿಗೆ ಒಳಪಟ್ಟಿದ್ದೀವಿ, ನಾವಿಬ್ಬರು ಸಹಪಾಠಿಯಾಗಿದ್ವಿ ಅಂತ ಹೇಳಿದಾಗ ದ್ರುಪದ ಏನು ಹೇಳ್ತಾನೆ, ನಾವಿಬ್ಬರು ಸಹಪಾಠಿ ಸರಿ, ಆದರೆ ನಿನ್ನ ಜೊತೆ ಮೈತ್ರಿ ನೆನಪಿಲ್ಲ ನನಗೆ. ನಾವಿಬ್ಬರು ಕ್ಲಾಸ್ಮೇಟೇ, ಆದರೆ ಫ್ರೆಂಡ್ಶಿಪ್ ಇಲ್ಲ ಅಂತ ಹೇಳ್ತಾನೆ ಅವನು. ಫ್ರೆಂಡ್ಶಿಪ್ಪೇ ಬೇರೆ, ಕ್ಲಾಸ್ಮೇಟೇ ಬೇರೆ. ಕ್ಲಾಸ್ಮೇಟ್ ಅಂದರೆ ಜೊತೆಗಿರ್ತಾರೆ, ಯಾವಾಗ ಎದುರಿ ಕಂಡಾಗ ನೆನಪಾಗ್ಬೋದು ಅಷ್ಟೇ. ಫ್ರೆಂಡ್ಶಿಪ್ ಅಂದರೆ ಅದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಒಡನಾಟ ಇರ್ತತಿ. ಆದರೆ ಮೈತ್ರಿ ನೆನಪಿಲ್ಲ ಅಂತ ಹೇಳ್ತಾನೆ ಅವನು. ನಾವಿಬ್ಬರು ಸಹಪಾಠಿನೇ, ಜೊತೆಗೆ ಓದೀವಿ, ಜೊತೆಗೆ ಕಲ್ತೀವಿ ಸರಿ, ಆದರೆ ನಿನ್ನ ಜೊತೆಗೆ ನನ್ನ ಮೈತ್ರಿ ನೆನಪಿಲ್ಲ ಅಂತಕ್ಕಂಥದ್ದು ಅವತ್ತು ಹೇಳಿರ್ತಾನೆ ದ್ರುಪದ. ಎಲ್ಲ ನೆನಪಿಸ್ತಾನೆ ಅವನು ದ್ರೋಣ. ಅವತ್ತು ಅಂಗಲಾಚ್ತಾನೆ ದ್ರುಪದ ಮಹಾರಾಜನಿಗೆ. ಆ ದಿನ ಶಸ್ತ್ರ ವಿದ್ಯಾಭ್ಯಾಸ ಕಲಿಯುವಾಗ ಒಂದು ದಿವಸ ಕಾಡಿನಲ್ಲಿ ಸಿಂಹದಿಂದ ನಿನ್ನ ರಕ್ಷಣೆ ಮಾಡಿದ್ದೆ, ನೆನಪು ಮಾಡಿಕೋ ದ್ರುಪದ ಅಂತ ಹೇಳ್ತಾನೆ. ಮಿತ್ರ ಅಂತ ಹೇಳ್ತಾನೆ. ಒಂದು ದಿವಸ ಕಾಡಿನಲ್ಲಿ ನಾವು ಇದ್ದಾಗ ಒಂದು ಸಿಂಹ, ಆ ಸಿಂಹದಿಂದ ನಿನ್ನ ಪ್ರಾಣ ರಕ್ಷಣೆಯನ್ನು ಮಾಡಿದ್ದೆ ನಾನು, ಅದನ್ನು ನೆನಪು ಮಾಡಿಕೋ ಮಿತ್ರ ಅಂತ ಹೇಳ್ತಾನೆ. ಇವನಿಗೆಲ್ಲ ನೆನಪಿದ್ರು ಕೂಡ ಅವನು ನನ್ನ ನೆನಪಿಲ್ಲದ ಅಮ್ಮಗೆ ನಡೆಸ್ತಾನೆ. ಅದೆಲ್ಲ ನನಗೆ ನೆನಪಿಲ್ಲ, ನೀನು ನನ್ನ ಸಹಪಾಠಿ ಸರಿ, ಆದರೆ ನಿನ್ನ ಜೊತೆ ನನ್ನ ಮೈತ್ರಿ ಇಲ್ಲ ಅಂತ ಹೇಳ್ತಾನೆ. ನನ್ನ ಸೈನಿಕರು ಪ್ರತಿದಿನ ನನ್ನ ಪ್ರಾಣ ಉಳಿಸುತ್ತಾರೆ. ನನ್ನ ಸೈನಿಕರು ಜೊತೆಗೆ ಅದಾರಲ್ಲಿ ಈಗ ಪ್ರತಿದಿನವೂ ನನ್ನ ಜೀವ ಕಾಪಾಡೋದು ಅವ್ರ ಕೆಲಸ. ಅವ್ರನ್ನೆಲ್ಲ ನಾನು ಮಿತ್ರ ಮಾಡ್ಕೊಳಕ್ಕಾಗತ್ತೇನು? ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕಾಗತ್ತೇನು ಅಂತ ಹೇಳ್ತಾನೆ ಅವನು. ಭಾಳ ಅಹಂಕಾರಿ ಅವನು ದ್ರುಪದ. ಎಲ್ಲಿ ರಾಜ್ಯ ಅರ್ಧ ಕೈ ಬಿಟ್ಟು ಹೋಗ್ಬಿಡ್ತದ ಅಂತ ಅವನು ಅವತ್ತು ಹೇಳಿರ್ತಾನೆ ನನಗೆ. ಗೋಧಿ ರಜಕ ಒಂದೇ ನೆಲದಲ್ಲಿ ಹುಟ್ಟುತ್ತವೆ, ಆದರೆ ಅದರ ಮೌಲ್ಯ ಬೇರೆ ಬೇರೆ ಇರ್ತದೆ ಅಂತ ಹೇಳಿರ್ತಾನೆ ಅವತ್ತು ದ್ರುಪದ ಹೇಳಿರ್ತಾನೆ. ರಜಕ ಅಂತಂದರೆ ಕಳೆ ಅಥವಾ ಸಸ್ಯ, ಏನು ಕೆಲಸಕ್ಕೆ ಬರದೇ ಇರತಕ್ಕಂಥ ಸಸ್ಯ ಹುಡ್ತಾವಲ್ಲ, ಕಳೆ ಅಂತ ಹೇಳ್ತೀವಲ್ಲ. ಒಂದೇ ನೆಲದಲ್ಲಿ ಗೋಧಿನೂ ಬೆಳೀತತಿ, ಕಳೆನೂ ಬೆಳೀತತಿ. ಅವೆರಡರ ಮೌಲ್ಯ ಒಂದೇನು ಅಂದರೆ, ನಾನು ಗೋಧಿ ಇದ್ದಂಗೆ ನೀನು ಕಳೆ ಇದ್ದಂಗೆ ಅಂತ ಅವನು ಹೇಳ್ತಕ್ಕಂಥದ್ದು, ದ್ರುಪದ ಹೇಳ್ತಕ್ಕಂಥದ್ದು. ಒಂದೇ ನೆಲದಲ್ಲಿ ಹುಟ್ಟಿದ್ರು ಕೂಡ ಅದರ ಮೌಲ್ಯ ಬೇರೆ ಬೇರೆ ಆಗಿರ್ತವೆ. ಹಾಗೆ ನೀನು ಏನೇನೋ ಹೇಳ್ಕೊಂಡು ಇವತ್ತು ನನ್ನ ಹತ್ರ ಬಂದಿದೆಯಾ, ನನಗೆ ನೆನಪಿಲ್ಲ, ನೀನು ನನ್ನ ಮೈತ್ರಿ, ನನ್ನ ಸಹಪಾಠಿ ಇರ್ಬೋದು, ಆದರೆ ನಿನ್ನ ಜೊತೆ ಮಿತ್ರತ್ವದ ನೆನಪಿಲ್ಲ ಅಂತಕ್ಕಂಥದ್ದನ್ನು ದ್ರುಪದ ಅವತ್ತು ಒಂದು ರಾಜ ದರ್ಬಾರಿನಲ್ಲಿ ಸಭಾಸದರ ಜೊತೆಗೆ ಅವಮಾನಿಸಿ ಕಳಿಸಿರ್ತಾನೆ ಅವನು. ನಾನು ಅರ್ಧ ರಾಜ್ಯ ಕೇಳಿದ್ದಿಲ್ಲ, 2 ಹಸು ಬೇಕಾಗಿತ್ತು ಅಷ್ಟೇ. ಅವತ್ತು ನಾನು ಏನು ಕೇಳಕ್ಕೆ ಬಂದಿದ್ದಿಲ್ಲ ನಿನ್ನ. ಅವತ್ತು ನಾನು ಭಾಳ ದಯನೇಸಿಯಾಗಿ ಬಂದಿದ್ದೆ. ಅವತ್ತು 2 ಹಸು ಕೇಳಕ್ಕೆ ಬಂದಿದ್ದೆ ಅಷ್ಟೇ. 2 ಹಸು ಯಾಕೆ? ಒಂದೇ ಹಸು ಕೇಳ್ಬೋದಾಗಿತ್ತಲ್ಲ. ಇದು ಪ್ರಶ್ನೆ ನಾನು ಹಾಕ್ಕೊಂಡಿದ್ದೆ ಅಷ್ಟೇ. ಇದು 2 ಹಸು ಯಾಕಂದ್ರೆ ಆಲ್ಟರ್ನೇಟ್ ಇರಲ್ಲ ಅಂತ. ಈಗ ಒಂದು ಹಸು ಮತ್ತು ಹಾಲು ಕರಿಯೋದು ಒದ್ಕೊಂಡಾಗ ಮತ್ತು ಇನ್ನೊಂದು ಹಸು ಜೊತೆಗೆ ರೆಡಿ ಇರಲಿ ಅಂತಕ್ಕಂಥದ್ದು. ಆ ಮಗನಿಗೆ ಹಾಲು ಕೊಡೋದಕ್ಕೆ ಬೇಕು. ಎಲ್ಲರೂ ಹಾಲು ಕುಡಿತಾರೆ, ನನ್ನ ಮಗಗೆ ಹಿಟ್ಟಿನ ಒಂದು ನೀರನ್ನ ಹಾಲು ಅಂತಂದು ಕೊಡ್ತಿದ್ದೆ ಅಂಥ ಒಂದು ಪರಿಸ್ಥಿತಿ ಇತ್ತು ನನಗೆ ಅವತ್ತು. ಹಂಗಾಗಿ 2 ಹಸು ಕೇಳಕ್ಕೆ ಬಂದಿದ್ದೆ ಅವತ್ತು. ನೀನು ನನ್ನ ಅವಮಾನಿಸಿ ಕಳಿಸಿದೆ.
ಅವತ್ತೇ ನಾನು ನಿನ್ನ ಪ್ರತಿಜ್ಞೆ ಮಾಡಿದ್ದೆ, ನಿನ್ನನ್ನು ಸಿಂಹಾಸನದಿಂದ ತೆಗೆದುಹಾಕುತ್ತೇನೆ ಅಂತ ಹೇಳಿದ್ದು ನಾನು ಅವತ್ತು. ಅದು ಇವತ್ತು ಸಾಕಾರ ಆಗಿದೆ. ನನ್ನ ಶಿಕ್ಷಣ ವಿದ್ಯೆಗೆ ಅವಮಾನಿಸಿರುವೆ. ನಾನೇ ಬಂದು ಯಾವತ್ತಾದರೂ ನಿನ್ನ ಸೋಲಿಸ್ಬೋದಾಗಿತ್ತು. ನನಗೆ ಯಾವ ಲೆಕ್ಕ ನಿನಗಿಂತನೂ ಶಕ್ತಿಶಾಲಿ ಸಾಮರ್ಥ್ಯ ನನ್ನ ಹತ್ರ ಇದೆ. ಆದರೆ ನೀನು ಅವತ್ತು ನನ್ನ ವಿದ್ಯೆಗೆ, ನನ್ನ ಶಿಕ್ಷಣಕ್ಕೆ ಅವಮಾನ ಮಾಡಿದ್ದೆ. ಹಂಗಾಗಿ ನನ್ನ ವಿದ್ಯೆಯನ್ನು ನನ್ನ ಶಿಷ್ಯರಿಗೆ ದಾರಿ ಎರೆದು ನನ್ನ ಶಿಷ್ಯರ ಮುಖಾಂತರ ಇವತ್ತು ನಿನ್ನ ಸೋಲಿಸಿದ್ದೀನಿ ಅಂತ ಹೇಳ್ತಾನೆ ದ್ರೋಣ. ನನ್ನ ಶಿಷ್ಯರು ನಿನ್ನ ತಲೆಯನ್ನು ನನ್ನ ಪಾದದಲ್ಲಿರಿಸಿದ್ದಾರೆ. ಇವತ್ತು ನೀನು ನನ್ನ ಕೈ ಕೆಳಗಿದೆಯಾ. ನನ್ನ ಶಿಷ್ಯರು ನಿನ್ನನ್ನು ನನ್ನ ಪಾದದಲ್ಲಿ ತಂದು ಹಾಕಿದ್ದಾರೆ. ನೋಡ್ರಿ, ಇದಕ್ಕೆ ಎಷ್ಟು ಸಮಯ ಬೇಕಾಯಿತು. ಭಾಳ ವರ್ಷಗಳಿಂದ ಕಾದಿದ್ದಾನೆ ದ್ರೋಣ. ಆ ಒಂದು ಛಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕಾದಿದ್ದಾನೆ. ಈ ತಾಳ್ಮೆ ಯಾರಿಗಾದ್ರೂ ಬರ್ತದೆ ನಮಗೆ ಇವತ್ತು? ಯಾರೋ ನಮ್ಮನ್ನು ಬೈದ್ರಂದ್ರೆ ನಾವು ಹಿಂದೆಲ್ಲ ಜಗ್ಗಿ ಬೈದ್ಬಿಡೋದು ಅವ್ರನ್ನ. ಅವ್ರು 4 ಬೈದ್ರೆ ನಾವು 8 ಬೈಯೋದು, ಅವ್ರು 8 ಬೈದ್ರೆ ನಾವು 16 ಬೈಯೋದು. ಇದು ಅಲ್ಲ ಛಲ. ಅವತ್ತು ಅವಮಾನ ಆಗಿತ್ತು ಅವನಿಗೆ, ಅದಕ್ಕೆ ಸಮಯ ಕಾದವನು, ಟೈಮ್ ತಾಂಡ. ನಾನೇನು ಮಾಡ್ಬೋದು ಇವನಿಗೆ? ಅವತ್ತು ಪ್ರತಿಜ್ಞೆ ಮಾಡಿ ಬಂದೆಲ್ಲ, ಇದಕ್ಕೆ ನಾನು ತಯಾರು ಮಾಡಬೇಕು. ಅನೇಕ ವರ್ಷಗಳ ಕಾಲ, ಸುಮಾರು 15 ವರ್ಷಗಳ ಕಾಲ ಕಾದು ಅವನನ್ನು ಶರಣಾಗತಿ ಮಾಡಿದ. ಇದು ತಾಳ್ಮೆ, ಛಲ ಅಂತಕ್ಕಂಥದ್ದು. ಈಗ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬಂದಾಗ ಯಾರೋ ನಮ್ಮನ್ನು ಬೈದ್ರು ಅಂತಂದಾಗ ನಾವು ಮತ್ತೆ ಅವ್ರಿಗೆ ಭರ್ಜರಿ ಬೈಯೋದು. ನಮ್ಮ ವೈಯಕ್ತಿಕ ಜೀವನದಲ್ಲಿ ಎಲ್ಲರ ಒಂದು ಮನೆಗಳಲ್ಲಿ ಇದು ಆಗ್ತಕ್ಕಂಥದ್ದು ಸಹಜ. ನಾವು ಕಾಯಲ್ಲ ಅಂದ್ರೆ ನಮಗೆ ತಾಳ್ಮಿಲ್ಲ. ತಾಳುವಿಕೆಗಿಂತ ತಪವಿಲ್ಲ ಅಂತ ಹೇಳ್ತಾರಲ್ಲ, ಅದೇ ತಪಸ್ಸು. ನಮ್ಮ ಸಂಸಾರಿಗಳಿಗೆ ಧ್ಯಾನ ಮಾಡಿ ಕುತ್ಕೊಂಡು ತಪಸ್ಸು ಮಾಡೋದು ಏನಿಲ್ಲ. ತಾಳ್ಮೆಗಿದ್ದರೆ ಅದೇ ತಪಸ್ಸು. ನಾವು 1 ಗಂಟೆಗಟ್ಟಲೆ ಧ್ಯಾನ ಮಾಡಿ ಆಮೇಲೆ ಸಿಟ್ಟಾದರೆ ಇದು ಅರ್ಥನೇ ಇಲ್ಲ ಅಂತ. ಅದಕ್ಕೆ ತಾಳುವಿಕೆಗಿಂತ ತಪವಿಲ್ಲ. ನಮ್ಮ ಸಂಸಾರಿಗಳಿಗೆ ಅದೇ ತಪಸ್ಸು. ನಾವೇನಾದರೂ ತಾಳ್ಮೆಯಲ್ಲಿ ಇದ್ದೀವಿ ಅಂದರೆ ಅದೇ ತಪಸ್ಸು. ಅಂಥ ತಪಸ್ಸನ್ನು ಯಾರು ದ್ರೋಣಾಚಾರ್ಯರು ಮಾಡಿದ್ದಾರೆ. ಕಾದು ಇವತ್ತು ತಮ್ಮ ಛಲದಿಂದ ತಮ್ಮ ಪ್ರತಿಜ್ಞೆಯನ್ನು ಈಡೇರಿಸ್ಕೊಂಡ್ರು. ಆ ಕಾಯುವಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದು 1 ದಿವಸ ಆಗಿರ್ಬೋದು, 1 ತಿಂಗಳಾಗಿರ್ಬೋದು, ವರ್ಷಗಟ್ಟಲೆ ಆಗಿರ್ಬೋದು. ನೋಡ್ರಿ, ದ್ರೋಣಾಚಾರ್ಯರು ಹೇಳ್ತಾರೆ, ದ್ರುಪದ ಸ್ವಯಂ ಅಶ್ವತ್ಥಾಮನನ್ನು ಸಿಂಹಾಸನದಲ್ಲಿ ಕೂಡಿಸಲಿ. ಅವನು ಸೋತನಂದರೆ ಇವನೇ ರಾಜ. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನನ್ನು ಅವರೇ ಕೂಡಿಸಿ, ದ್ರುಪದ ಕೂಡಿಸಿ ಅವನನ್ನು ಕಿರೀಟ ಧಾರಣೆ ಮಾಡಲಿ ಅಂತಕ್ಕಂಥದ್ದನ್ನು ದ್ರೋಣಾಚಾರ್ಯ ಹೇಳ್ತಾಳೆ. ಇವ್ರು ಹೇಳ್ದಂಗೆ ಕೇಳಲೇಬೇಕು ಅವನಿಗೆ ದ್ರುಪದ. ಯಾಕಂದರೆ ದ್ರುಪದ ಅವನಿಗೆ ಸೋತಿರೋದ್ರಿಂದ ಅವನ ರಾಜ್ಯ ಕಂಪ್ಲೀಟ್ ಪಾಂಚಾಲ ರಾಜ್ಯ ಆ ಒಂದು ದ್ರೋಣಾಚಾರ್ಯರಿಗೆ ಬಂದಿದೆ. ಮಗನನ್ನು ರಾಜನನ್ನಾಗಿ ಮಾಡ್ತಾಯಿದ್ದಾರೆ ಅವರು. ಯಾರು? ದ್ರೋಣಾಚಾರ್ಯರು. ನಾನು ಆ ದಿನ ನನ್ನ ಮಗನಿಗೆ ಹಾಲು ಕೇಳಲು ಬಂದಿದ್ದೆ. ಈ ದಿನ ಹಾಲಿನ ಅಭಿಷೇಕ ಮಾಡಿರುವೆ. ನೋಡ್ರಿ, ಎಂಥ ಒಂದು ಮಾತುಗಳು. ಆ ಒಂದು ಪಟ್ಟಾಭಿಷೇಕ ಆದಮೇಲೆ ಹಾಲಿನ ಅಭಿಷೇಕ ಮಾಡ್ತಾರೆ. ಇವತ್ತೆಲ್ಲ ಕಟೌಟ್ಗಳಿಗೆ ಮಾಡ್ತಾರಲ್ಲ, ಸಿನಿಮಾ ಸ್ಟಾರ್ಗಳು ಕಟೌಟ್ಗಳಿಗೆ ಹಾಲಿನ ಅಭಿಷೇಕ ಮಾಡ್ತಾರಲ್ಲ. ಹಂಗೆ ಆ ಒಂದು ರಾಜರಾದಮೇಲೆ ಪಟ್ಟಾಭಿಷೇಕ ಎಲ್ಲ ಕ್ರಿಯೆಗಳಾದಮೇಲೆ ಹಾಲಿನ ಅಭಿಷೇಕನೇ ಮಾಡ್ತಾರೆ. ಅವತ್ತು ನನಗೆ ಹಾಲಿಗೆ ಗತಿ ಇದ್ದಿಲ್ಲ. ನನ್ನ ಮಗ ಕುಡಿಯೋಕೆ ಹಾಲಿಗೆ 2 ಹಸು ಕೇಳಕ್ಕೆ ಬಂದಿದ್ದೆ. ನೀನು ನನ್ನ ಅವಮಾನಿಸಿ ಕಳಿಸಿದೆ. ಇವತ್ತು ನೀನೇ ಹಾಲಿನ ಅಭಿಷೇಕ ಮಾಡ್ತೀನಿ ನನ್ನ ಮಗಗೆ. ಎಂಥ ಒಂದು, ಯಾಕಂದರೆ ಸಮಯ ಹಿಂಗೆ ಇರೋದಿಲ್ಲ ಅಂತಕ್ಕಂಥದ್ದು. ಇವತ್ತು ನಾವು ಈ ಪ್ರಚಲಿತವಾಗಿ ಸಹ ಅನೇಕ ವಿಚಾರಗಳನ್ನು ನೋಡ್ತೀವಿ. ಶ್ರೀಮಂತರಿದ್ದದ್ದು ಅನೇಕ ದಿವಾಳಿ ಆಗಿರ್ತಕ್ಕಂಥದ್ದು ನೋಡಿವಿ. ಬಡವರು ಇರ್ತಕ್ಕಂಥವ್ರು ಶ್ರೀಮಂತರಾಗಿರ್ತಕ್ಕಂಥದ್ದನ್ನು ನೋಡಿವಿ. ಇವೆಲ್ಲ ಶಾಶ್ವತ ಅಲ್ಲ ಅಂತಕ್ಕಂಥದ್ದು. ಒಳ್ಳೆಯ ವಿಚಾರಗಳು, ಮೌಲ್ಯಗಳಷ್ಟೇ ಶಾಶ್ವತ ಅಂತಕ್ಕಂಥದ್ದು. ಹಾಲಿನ ಅಭಿಷೇಕನೇ ಮಾಡ್ತಾನಂತ ಅದೇ ದ್ರುಪದ. ದ್ರೋಣಾಚಾರ್ಯರ ಮಗಗೆ ಪಟ್ಟಾಭಿಷೇಕ ಮಾಡಿ ಪಾಂಚಾಲ ರಾಜ್ಯಕ್ಕೆ ಹಾಲಿನ ಅಭಿಷೇಕನೇ ಮಾಡ್ತಾನೆ. ಹಾಗೆ ದ್ರೋಣಾಚಾರ್ಯ ಹೇಳ್ತಾರೆ, ನೋಡ್ರಿ ಮಿತ್ರ ದ್ರುಪದ, ದ್ವೇಷ ಬೇಡ. ಇನ್ಮೇಲೂ ದ್ವೇಷ ಬೇಡ ನಮ್ಮಿಬ್ಬರಲ್ಲಿ ಅಂತ ಹೇಳ್ತಾರೆ ಅವರು. ದ್ವೇಷ ಬೇಡ, ನಾನು ನಿನ್ನ ಪೂರ್ತಿ ರಾಜ್ಯ ತೊಗೊಳಲ್ಲ. ಇಷ್ಟಾಗಿದೆಯಲ್ಲ, ನಾನು ಒಂದು ಪ್ರತಿಜ್ಞೆ ಮಾಡಿದ್ದೆ, ನೀನು ಅವಮಾನ ಮಾಡಿದ್ದೆ, ನಾನು ಅದು ಈಡೇರಾಯ್ತು, ಮುಗೀತು. ಆದರೆ ಈ ಪಾಂಚಾಲ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ನೀನು ಬಿಟ್ಕೊಡ್ತಾ ಇದ್ದೀನಿ. ಭಾಳ ಉದಾರಿಗಳು ನೋಡ್ರಿ ಅವರು ದ್ರೋಣಾಚಾರ್ಯರು. ಅರ್ಧ ರಾಜ್ಯವನ್ನು ಬಿಟ್ಕೊಡ್ತಾ ಇದ್ದೀನಿ. ಹೋಗಿ ಆ ಕಡೆಗೆ ಕಾಂಪಿಲ್ಯ ಅಂತ ಒಂದು ನಗರ ಇದೆ, ಆ ಕಾಂಪಿಲ್ಯವನ್ನು ರಾಜಧಾನಿ ಮಾಡ್ಕೊಂಡು ನೀನು ಅರ್ಧ ರಾಜ್ಯವನ್ನು ರಾಜ್ಯಭಾರ ಮಾಡು. ನಿನ್ನ ಬಗ್ಗೆ ನನಗೆ ಪ್ರೀತಿ ಇದೆ, ನೀನು ನನ್ನ ಮಿತ್ರ. ಅವನೆಷ್ಟೇ ಇವ್ರನ್ನ ಮಿತ್ರ ಅಂತ ಅಕ್ಸೆಪ್ಟ್ ಮಾಡಲಿಲ್ಲದ್ರು ಕೂಡ ದ್ರೋಣಾಚಾರ್ಯರು ಅವನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ದ್ವೇಷ ಬೇಡ ನಮ್ಮಲ್ಲಿ, ನೀನು ಸಹ ನನ್ನ ಮಿತ್ರನೇ. ನೀನು ಕಾಂಪಿಲ್ಯಕ್ಕೆ ಹೋಗಿ ಅರ್ಧ ರಾಜ್ಯವನ್ನು ತೆಗೆದುಕೊಂಡು ನೀನು ರಾಜ್ಯಭಾರವನ್ನು ಮಾಡು ಅಂತಕ್ಕಂಥದ್ದನ್ನು ದ್ರೋಣಾಚಾರ್ಯರು ಹೇಳ್ತಾರೆ. ಅಶ್ವತ್ಥಾಮನಿಗೆ ಮಾರ್ಗದರ್ಶನ ಮಾಡೋ ಜೊತೆಗೆ, ಅಶ್ವತ್ಥಾಮ ಇಲ್ಲಿ ಪಾಂಚಾಲದಲ್ಲಿ ಅವನು ರಾಜ ಆಗಿರ್ತಾನೆ.
ನಿನಗೆ ಹೆಂಗೂ ಗಂಡು ಸಂತಾನ ಇಲ್ಲ, ದ್ರುಪದನಿಗೆ ಗಂಡು ಸಂತಾನ ಇರಲ್ಲ, ಹೆಣ್ಣು ಆಕೆ ಒಬ್ಬಕ್ಕೆ ಯಾರು ಶ್ರೀಕಂಠಿನಿ ಮುಂದೆ ಹುಡ್ತಾರೆ. ದ್ರುಪದನಿಗೆ ಯಾಗದಲ್ಲಿ ಯಜ್ಞದಲ್ಲಿ ದುಷ್ಟದ್ಯುಮ್ನ ಅಂತಕ್ಕಂಥ ಒಬ್ಬ ಮಗ, ದ್ರೌಪದಿ ಅಂತಕ್ಕಂಥ ಒಬ್ಬ ಮಗಳು ಇಬ್ಬರು ಹುಡ್ತಾರೆ. ಆ ಮಗಳು ಹುಟ್ಟಿದ್ದು ಒಂದು ದೇವತೆಗಳ ವರಪ್ರಸಾದದಿಂದನೇ ಹುಡ್ತಾರೆ. ಅವನ ಮಗ ಬೇಕು ಯಾಕೆ ಅಂತ ಕೇಳಿದ ಉದ್ದೇಶನೇ ದ್ರೋಣಾಚಾರ್ಯರ ಶಿರ ತೆಗಿಯೋಕೆ ನನಗೆ ಮಗ ಬೇಕಂತಂದು ಅವನು ಭಾಳ ಋಷಿಮುನಿಗಳಿಗೆಲ್ಲ ಕಾಟ ಕೊಟ್ಟು ಆ ಒಂದು ಯಜ್ಞಯಾಗದಲ್ಲಿ ಮಗನನ್ನು ಪಡ್ಕೊಳ್ತಾನೆ, ಆ ಒಂದು ದುಷ್ಟದ್ಯುಮ್ನ ಅಂತಕ್ಕಂಥ ಮಗನನ್ನು. ಆಕೆಗೆ ಅವನಿಗೆ ಹೆಣ್ಮಕ್ಳು ಅಂತಂದರೆ ಭಾಳ ಅಸಡ್ಡೆ ಇರ್ತದೆ, ತಾತ್ಸಾರ ಇರ್ತದೆ. ಯಾಕಂದರೆ ಶ್ರೀಕಂಠಿನಿ ಯಾವಾಗ ಸೋತ್ಬಿಟ್ಲು, ಹೆಣ್ಮಕ್ಳು ಅಂತಂದರೆ ತಾತ್ಸಾರ ಆಗ್ತದೆ ಅವನಿಗೆ. ಆವಾಗ ದುಷ್ಟದ್ಯುಮ್ನ ಮುಂದೆ ಹುಟ್ಟುತ್ತಾನೆ ಅವನು ಮಗ. ಅವ್ರು ಹೇಳ್ತಾರೆ, ನಿನಗೆ ಹೆಂಗೂ ಗಂಡು ಸಂತಾನ ಇಲ್ಲ, ನನ್ನ ಮಗಗೆ ಮಾರ್ಗದರ್ಶನ ಮಾಡ್ಕೊಂತಿರು, ನೀನೆಲ್ಲ ರಾಜನೀತಿಯಲ್ಲಿ ನಿಪುಣ ಇದೆಯಾ, ನೀನು ಅರ್ಧ ರಾಜ್ಯ ಮಾಡು, ನನ್ನ ಮಗಗೆ ಅರ್ಧ ರಾಜ್ಯ ಮಾಡ್ತಾ ಇರ್ತಾನೆ, ಅವನಿಗೆಲ್ಲ ಮಾರ್ಗದರ್ಶನ ಮಾಡ್ಕೊತಿರು, ಮಿತ್ರರಾಗಿಡ ಅನ್ನೋದು, ಯಾಕೆ ದ್ವೇಷ ಬೇಡ ನಮ್ಮಲ್ಲಿ. ಇಂಥ ಗುಣಗಳು ನಾವು ಜೀವನದಲ್ಲಿ ಕಲಿಬೇಕಾಗಿದೆ, ದ್ರೋಣಾಚಾರ್ಯರಂಥ ಗುಣಗಳು. ನಾನು ಹೇಳಿದ್ನಲ್ಲ, ಮಹಾಭಾರತ ಅಂದರೆ ಪ್ರತಿ ಪಾತ್ರದಲ್ಲಿ ನಮ್ಮನ್ನು ತುಲನೆ ಮಾಡ್ಬೇಕು, ಅಷ್ಟೇ, ಏನಿಲ್ಲ. ಆ ದ್ರೋಣಾಚಾರ್ಯರ ಗುಣಗಳನ್ನು ಅಳವಡಿಸ್ಕೊಂಡ್ರೆ ಇವತ್ತು ಯಾವ ಜಗಳಗಳಾಗಲ್ಲ, ವೈರತ್ವ ಬರಲ್ಲ, ದ್ವೇಷ ಅಂತಕ್ಕಂಥದ್ದು ಬರಲ್ಲ. ಪ್ರತಿ ಪಾತ್ರದಲ್ಲಿ ನಮಗೆ ಒಂದು ನೀತಿ ಮೌಲ್ಯಗಳು ಸಿಕ್ಕಂತ ಹೋಗ್ತವೆ ಈ ಒಂದು ಮಹಾಭಾರತದಲ್ಲಿ. ಆದರೂ ಅವನಿಗೆ ಭಾಳ ಸಿಟ್ಟು ಇವ್ರ ಮೇಲೆ. ಅವನು ಅಷ್ಟು ಹೇಳಿದ್ರು ಕೂಡ ಅವನು ಇವ್ರನ್ನ ಸರಿ ಮಾತಾಡಿಸಲ್ಲ ದ್ರುಪದ. ಮುಂದೆ ಪಾಂಡವರಿಗೆ ಹರಸಿದ ದ್ರೋಣರು, ಯಾಕಂದರೆ ಪಾಂಡವರಿಂದಲೇ ಇವತ್ತು ನನಗೆ ಈ ಒಂದು ದೊಡ್ಡ ಮಟ್ಟದ ಜಯ, ನನ್ನ ಒಂದು ಪ್ರತಿಜ್ಞೆ ಈಡೇರಿತು ಅಂತಕ್ಕಂಥ ಭಾಳ ಸಂತೋಷ. ಅರ್ಜುನನ ಮೇಲಂತೂ ಭಾಳ ಪ್ರೀತಿ ಇವರಿಗೆ, ಯಾರಿಗೆ, ದ್ರೋಣಾಚಾರ್ಯರಿಗೆ. ವಿಶ್ವದ ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡ್ತೀನಿ ಅಂತಕ್ಕಂಥ ಒಂದು ವಾಗ್ದಾನವನ್ನು ಮಾಡಿದರು. ಅದೇ ರೀತಿ ಸಹ ನಡ್ಕೊಂಡ್ರು ಅವರು ದ್ರೋಣಾಚಾರ್ಯರು. ಅವರಿಗೆ ಭಾಳ ಪ್ರೀತಿಯಿಂದ ಹರಿಸಿದರು. ಹಸ್ತಿನಾಪುರದತ್ತ ಹೊರಟ್ರು ಇವರು ಪಾಂಡವರು. ಕೌರವರಿಗೆ ಭಾಳ ಅಸಂತೋಷ ಆಯಿತು, ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಅವರಿಗೆ. ಯಾಕಂದರೆ ಪಾಂಡವ್ರಿಗೆ ಗೆದ್ದುಬಿಟ್ರಲ್ಲ, ನಾವು ಸೋತಿದ್ವಿ, ಅವ್ರು ಸೋತಿದ್ರೆ ಚೆನ್ನಾಗಿತ್ತಂತ ಅವರಿಗೆ. ಆದರೆ ಇವ್ರು ಗೆದ್ದುಬಿಟ್ರಲ್ಲ, ಅವ್ರಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ಯಾಕಂದರೆ ಮುಂದೆ ರಾಜ ಇವನೇ ಹಾಕ ನಮ್ಮದು ಕನ್ಫರ್ಮ್ ಆಗಿಬಿಡುತ್ತಲ್ಲ ಅವರಿಗೆ. ಇವರು ಯಾಕಂದರೆ ಗುರುದಕ್ಷಿಣೆ ಕೇಳಿದ್ರೆ, ಆ ಗುರುದಕ್ಷಿಣೆಯನ್ನು ಯಾರು ಪಾಸ್ ಮಾಡ್ತಾರೋ ಅವರು ಮುಂದಿನ ಒಂದು ಪಟ್ಟಾಭಿಷೇಕ, ಯುವರಾಜ ಪಟ್ಟಾಭಿಷೇಕ ಆಗುತ್ತೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿತ್ತಲ್ಲ. ಹಂಗಾಗಿ ಇಬ್ಬರು ಸಹ ವಾಪಸ್ಸು ಹಸ್ತಿನಾಪುರದ ಹತ್ರ ಹೊರಟರು, ಪಾಂಡವರು ಮತ್ತು ಕೌರವರು. ಮಾರ್ಗ ಮಧ್ಯೆ ಜಗಳ ಮಾಡ್ತಾನೆ, ಮತ್ತೆ ಅವನು ದುರ್ಯೋಧನ ಬಿಡಲ್ಲ. ಇವ್ರನ್ನ ಏನಾರ ಮಾಡಿ ಮತ್ತೆ ದ್ವಂದ್ವಕ್ಕೆ ಆಹ್ವಾನ ಮಾಡ್ತಾನೆ. ಮತ್ತೆ ಹೋಕಾರ ನಡುಕ್ಕೆ ಕಾಡಿನಲ್ಲಿ, ನೀವು ಗೆದ್ದರೋದು ಲೆಕ್ಕ ಅಲ್ಲ, ನನ್ನ ಜೊತೆಗೆ ಯುದ್ಧ ಮಾಡಿರಿ. ದ್ವಂದ್ವ ಅಂದರೆ ಇಬ್ಬರು ಯುದ್ಧ ಮಾಡೋದು. ದ್ವಂದ್ವ ಯುದ್ಧದಲ್ಲಿ ದುರ್ಯೋಧನನ ಸೋಲ್ಸೋದು ಯಾರ ಕೈಲಾಗಲ್ಲ. ದುರ್ಯೋಧನನ ದ್ವಂದ್ವ ಯುದ್ಧದಲ್ಲಿ ಸೋಲಿಸ್ತಕ್ಕಂಥದ್ದು ಶಕ್ತಿ ಯಾರಿಗಿದ್ದಿಲ್ಲ. ಹಂಗಾಗಿ ಮೊದಲು ಆಲ್ರೆಡಿ ಪಾಂಡವರೆಲ್ಲ ಸೋತಿದ್ರು ದ್ವಂದ್ವ ಯುದ್ಧದಲ್ಲಿ. ದ್ವಂದ್ವ ಮಾಡಿರಿ, ನೀವು ಅದನ್ನು ದ್ರುಪದನ ಜಯಿಸಿರಂತ ಲೆಕ್ಕಲ್ಲ ನನಗೆ, ದ್ವಂದ್ವ ಮಾಡಿರಿ ನನ್ನ ಜೊತೆಗೆ ಅಂತ ನಾವು. ಆದರೆ ಅವನ್ನೇನು ತಲೆಗೆ ಹಾಕಿಕೊಳ್ಳೋದಂಗೆ ಎಲ್ಲರೂ ವಾಪಸ್ ಬಂದರು. ಅವರು ಎಲ್ಲಿಗೆ, ಹಸ್ತಿನಾಪುರಕ್ಕೆ ಬಂದರು. ನೀವು ಪರಾಜಯ ಸ್ವೀಕರಿಸ್ರಿ, ಇಲ್ಲ ನನ್ನ ದ್ವಂದ್ವ ಮಾಡಿರಿ, ಯುದ್ಧ ಮಾಡಿರಿ, ಅವಾಗ ಯಾರು ಗೆಲ್ತಾರೋ ಅವಾಗ ಪಟ್ಟಾಭಿಷೇಕ ಅಂತ ಹೇಳ್ತಾನೆ ದುರ್ಯೋಧನ. ಇತ್ತ ಹಸ್ತಿನಾಪುರದಲ್ಲಿ ವಿಷಯ ಗೊತ್ತಾದ್ದು, ಈ ರೀತಿ ಕೌರವರು ಸೋಲಿಸಲಿಲ್ಲ, ಪಾಂಡವರು ಸೋಲಿಸಿ ಅವ್ರನ್ನ ದ್ರುಪದನನ್ನು ಕಟ್ಟಿ ಹಾಕಿದರು ಅಂತಕ್ಕಂಥದ್ದು ವಿಚಾರ ಎಲ್ಲ ಧೃತರಾಷ್ಟ್ರನಿಗೆ, ಗಾಂಧಾರಿಗೆ, ಕುಂತಿ ಏನಿರ್ತಾರಲ್ಲ ಎಲ್ಲರೂ ಹಸ್ತಿನಾಪುರದ ಒಂದು ರಾಜ್ಯದ ಒಂದು ಅರಮನೆಯಲ್ಲಿ ಎಲ್ಲರಿಗೂ ವಿಚಾರ ಗೊತ್ತಾಯಿತು. ಉತ್ಸವದ ಆಯೋಜನೆ ಮಾಡಬೇಕಾಗುತ್ತದೆ ಗಾಂಧಾರಿ ಹೇಳ್ತಾಳೆ. ಆಕೆ ಪ್ರತಿಯೊಂದನ್ನು ಧರ್ಮ ಮಾರ್ಗದಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಗಾಂಧಾರಿ. ಉತ್ಸವದ ಆಯೋಜನೆ, ಯಾಕಂದರೆ ಅಲ್ಲಿ ಗೆದ್ದಿರೋರು ನಮ್ಮ ಮಕ್ಕಳೇ, ಪಾಂಡುವಿನ ಮಕ್ಕಳು. ಹಾಗಾಗಿ ಯಾವುದೇ ಒಂದು ಯುದ್ಧದಲ್ಲಿ ಹೋದಾಗ, ಜಯ ಆದಾಗ ಆ ಒಂದು ಸಾಮ್ರಾಜ್ಯದಲ್ಲಿ ವಿಜಯೋತ್ಸವ ಅಂತಕ್ಕಂಥದ್ದು ಈಗಲೂ ಸಹ ನಾವು ನೋಡ್ತೀವಿ, ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥದ್ದು. ಅಂಥ ಉತ್ಸವವನ್ನು ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥ ಗಾಂಧಾರಿ ಹೇಳ್ತಾಳೆ ಧೃತರಾಷ್ಟ್ರನಿಗೆ. ಅವನು ಹೇಳ್ತಾನೆ ನೋಡ್ರಿ, ಅವನಿಗೆ ಭಾಳ ಸಿಟ್ಟಾಗ್ಬಿಡತ್ತಿ, ಯಾಕಂದ್ರೆ ನನ್ನ ಮಕ್ಕಳು ಸೋತ್ಬಿಟ್ರಲ್ಲ ಅಂತಕ್ಕಂಥದ್ದು ಧೃತರಾಷ್ಟ್ರನಿಗೆ. ಯಾವ ಸಂಭ್ರಮಕ್ಕೆ ಮಾಡ್ಬೇಕು ನಾವು ವಿಜಯೋತ್ಸವ? ಅವನು ಭಾಳ ದುಃಖ ಆಗಿಬಿಡತ್ತೆ, ಪ್ರಲಾಪ ಮಾಡ್ತಾನೆ ಅವನು ಧೃತರಾಷ್ಟ್ರ. ಸಂಭ್ರಮಕ್ಕೆ ನಿರಾಕರಣೆ, ಯಾವ ಸಂಭ್ರಮ ಬೇಡ, ಏನು ಬೇಡ ವಿಜಯೋತ್ಸವ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಯಾಕಂದರೆ ಅವನೇ ಕಾರ್ಯಕಾರಿ ರಾಜ ಧೃತರಾಷ್ಟ್ರ. ಅವನೇನು ಹೇಳ್ತಾನೋ ಅದು ಆದೇಶ ಆಗುತ್ತೆ. ಬೇಡ, ವಿಜಯೋತ್ಸವ ಬೇಡ ಅಂತಕ್ಕಂಥದ್ದನ್ನು ಧೃತರಾಷ್ಟ್ರ ಹೇಳ್ತಾನೆ. ಅದಕ್ಕೆ ಗಾಂಧಾರಿ ಹೇಳ್ತಾಳೆ ನೋಡ್ರಿ, ದರ್ಪಣದ ಪ್ರತಿಬಿಂಬ ನಮಗಿಷ್ಟವಿಲ್ಲವೆಂದರೆ ಅದರಲ್ಲಿ ದರ್ಪಣದ ದೋಷವಿಲ್ಲ. ನೋಡ್ರಿ, ಭಾಳ ಈ ಒಂದು ಹೋಲಿಕೆಗಳು, ರೂಪಕಗಳೇನದವಲ್ಲ ಭಾಳ ಚೆನ್ನಾಗಿದ್ದಾವೆ ಇದರಲ್ಲಿ ಮಹಾಭಾರತದಲ್ಲಿ. ಕನ್ನಡಿ ನೋಡಿದಾಗ ಕನ್ನಡಿಯಲ್ಲಿ ಪ್ರತಿಬಿಂಬ ನಮಗಿಷ್ಟ ಇಲ್ಲ ಅಂತಂದರೆ ಅದರಲ್ಲಿ ನಮ್ಮದೇ ತಪ್ಪು. ಕನ್ನಡಿಗೆ ಏನು ಕಾಣ್ತೈತೆ, ನಾವು ಹೆಂಗದೀವಿ ಹಂಗೆ ಕಾಣ್ತತೆ ಅಷ್ಟೇ. ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಾವು ಹೆಂಗದೀವಿ ಹಂಗೆ ಕಾಣ್ತತೆ. ಕನ್ನಡಿ ಬೈದ್ರಾಗುತ್ತಾ ಅದಕ್ಕೆ? ಕನ್ನಡಿನ ಬೈಯಂಗಿಲ್ಲ. ಈಗ ನಾವು ನಮ್ಮ ಮಕ್ಕಳು ಸರಿ ಇಲ್ಲ ಅಂತಂದರೆ ನಾವು ಯಾರನ್ನ ಬೈಬೇಕೀಗ? ಈಗ ಗೆದ್ದಿರೋದು ಪಾಂಡವರು, ಜನ ಎಲ್ಲ ಅವ್ರಿಗೆ ಜೈಕಾರ ಹಾಕ್ತಾರೆ, ಅದು ಸಹಜ ತಾನೇ.
ಯಾರು ಒಳ್ಳೆಯವರದಾರ ಅವ್ರನ್ನ ಜನ ಸ್ವಾಗತ ಮಾಡ್ತಾರೆ. ಇಲ್ಲಿ ನಮ್ಮ ಮಕ್ಕಳು ಕೆಟ್ಟವರಿದ್ದಾರೆ ಅಂತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ಧೃತರಾಷ್ಟ್ರನಿಗೆ ಹೇಳ್ತಾಳೆ ಗಾಂಧಾರಿ. ಆಕೆ ಗೊತ್ತಿರ್ತದೆ ನನ್ನ ಮಕ್ಕಳೆಲ್ಲ ಕೆಟ್ಟಾರಂತಂದು, ಆದರೆ ಬದಲಿ ಮಾಡೋಕೆ ಆಕೆ ಕೈಯಲ್ಲಿ ಆಗ್ತಾಯಿಲ್ಲ. ಯಾಕಂದ್ರೆ ಮೊದಲೇ ತಪ್ಪು ಮಾಡಿಬಿಟ್ಟಾಳು. ಬಟ್ಟೆ ಕಟ್ಕೊಂಡು ಕಣ್ಣಿಗೆ ಬಟ್ಟೆ ಎಂದು ಕಟ್ಕೊಂಡ್ಲು ಅವತ್ತೇ ಆ ಒಂದು ತಪ್ಪು ಮಾಡಿದ್ಲು ಅಂತಕ್ಕಂಥದ್ದು ಗಾಂಧಾರಿ. ನಾವು ಒಳ್ಳೆಯವರಾದರೆ ಜನ ಇಷ್ಟಪಡ್ತಾರೆ ನಮ್ಮನ್ನು. ಇವತ್ತು ಪಾಂಡವರನ್ನೇ ಜನ ಯಾಕೆ ಇಷ್ಟಪಡ್ತಾರೆ ಅಂತಂದ್ರೆ ಅವ್ರು ಒಳ್ಳೆಯವರು. ಕೌರವರನ್ನು ಯಾಕೆ ಇಷ್ಟಪಡಲ್ಲ ಅಂತಂದರೆ ಇವರು ಕೆಟ್ಟವರು, ಕ್ರೂರಿಗಳು, ಹಿಂಸೆ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಇಡೀ ರಾಜ್ಯದಲ್ಲಿ, ಸಾಮ್ರಾಜ್ಯದಲ್ಲಿ, ಹಸ್ತಿನಾಪುರದಲ್ಲಿ ಗೊತ್ತಿತ್ತು. ಗಾಂಧಾರಿ ಹೇಳ್ತಾಳೆ ನೋಡ್ರಿ, ಯುಧಿಷ್ಠಿರ ರಾಜ ಆಗುತ್ತಾನೆ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ದುರ್ಯೋಧನ ಹೇಗೆ ತಲೆ ತಗ್ಗಿಸಬಲ್ಲ? ಧೃತರಾಷ್ಟ್ರನಿಗೆ ಒಂದು ದೊಡ್ಡ ಮಹತ್ವಾಕಾಂಕ್ಷೆ, ದುರ್ಯೋಧನಿಗೂ ಮಹತ್ವಾಕಾಂಕ್ಷೆ, ನಾನೇ ರಾಜ ಆಗಬೇಕು, ನಾನೇ ಉತ್ತರಾಧಿಕಾರಿ ಆಗಬೇಕು. ಹೆಂಗೆ ಮಾಡೋಣ, ಇವನು ದುರ್ಯೋಧನ ಬಿಡೋದಲ್ಲ ಅಂತಕ್ಕಂಥ ಧೃತರಾಷ್ಟ್ರನಿಗೆ ಚಿಂತೆ. ನಾನು ಏನು ಹೇಳ್ಬೇಕು ಅವನಿಗೆ ಉತ್ತರ, ಮಗನಿಗೆ ಏನು ಹೇಳಬೇಕು? ಮತ್ತೆ ಬರ್ತಾನೆ ಅವನು ದುರ್ಯೋಧನ ವಾಪಸ್ ಹಸ್ತಿನಾಪುರಕ್ಕೆ ಬಂದ ಮೇಲೆ ಮತ್ತೆ ಪಾಂಡವ್ರ ತಕ್ಕ ಬರ್ತಾನೆ. ದ್ವಂದ್ವ ಮಾಡಿ ಇಲ್ಲ ತ್ಯಜಿಸಿ, ನೀವು ಪಾಂಡವರಿದ್ದೀರಲ್ಲ ನನ್ನ ಜೊತೆ ದ್ವಂದ್ವ ಮಾಡಿರಿ, ನನ್ನ ಜೊತೆ ಯುದ್ಧ ಮಾಡಿರಿ. ನೀವು ಯುದ್ಧದಾಗ ಗೆದ್ರೆ ಮಾತ್ರ ನಿಮಗೆ ಸಿಂಹಾಸನ, ಇಲ್ಲಾಂದ್ರೆ ನೀವು ತ್ಯಜಿಸಿ ನನಗೆ ಬಿಟ್ಕೊಡ್ರಿ. ಅವನು ಭಾರಿ ಬಂಡ್ತಾನೆ ಅವ್ರದ್ದು. ಮತ್ತೆ ದ್ವಂದ್ವ ಮಾಡಿರಿ ಅಂತ ಕರೀತಾನೆ. ಅದಕ್ಕೆ ಹೇಳ್ತಾನೆ ನೋಡ್ರಿ ಯುಧಿಷ್ಠಿರ ಒಂದು ಒಳ್ಳೆಯ ವಿಚಾರ ಹೇಳ್ತಾನೆ ಅವನು. ದೊಡ್ಡಪ್ಪನೇ ನಿರ್ಧಾರಕ್ಕೆ ಬದ್ಧ. ನೋಡಪ್ಪ, ಈಗ ಕಾರ್ಯಕಾರಿ ರಾಜ ಯುಧಿಷ್ಠಿರ, ಧೃತರಾಷ್ಟ್ರ ನಮ್ಮ ದೊಡ್ಡಪ್ಪರು ಏನು ನಿರ್ಧಾರ ಅಂತಾರೆ ಅದಕ್ಕೆ ನಾವು ಬದ್ಧ. ನೀನೇನು ರಾಜ ಆಗಂತಂದ್ರೆ ನೀನೇ ಆಗ ಸಂತೋಷ. ಬಟ್ ನಾವು ಗೆದ್ಕೊಂಬಂದೀವಿ. ಈಗ ನಾವು ದೃಪದನನ್ನು ನಾವು ಸೋಲಿಸಿರೋದು ನಾವು. ಈಗ ಕಾರ್ಯಕಾರಿ ರಾಜ ಧೃತರಾಷ್ಟ್ರ ದೊಡ್ಡಪ್ಪ ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧ. ನಾವು ನಿನ್ನ ಜೊತೆಗೆ ಯುದ್ಧ ಮಾಡೋಕ್ಕೆ ತಯಾರಿಲ್ಲ. ನಾವು ಆಲ್ರೆಡಿ ಯುದ್ಧ ಮಾಡಿ ಅದನ್ನು ಜಯಿಸಿ ಬಂದುಬಿಟ್ಟಿದ್ದೀವಿ. ಈಗ ನಮಗೆ ಅರ್ಹತೆ ಐತಿ, ಯುವರಾಜ ಆಗಕ್ಕೆ ನನಗೆ ಅರ್ಹತೆ ಇದೆ. ದೊಡ್ಡಪ್ಪ ನಿರ್ಧಾರ ಅಂತ ಹೇಳ್ತಾರೆ ಅದಕ್ಕೆ ನಾವು ಬದ್ಧ. ಅವ್ರು ಏನು ನಿರ್ಧಾರ ತಗೊಂಡ್ರೆ ಅದಕ್ಕೆ ನಾವು ಯಾವುದೇ ರೀತಿಯಿಂದ ಒಪ್ಪಿಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದೆ ಯುಧಿಷ್ಠಿರ. ಹೇಳಿದೆ ಅವನು ಧರ್ಮವಂತ, ಯಾವುದೇ ಏನು ಮಾತಾಡಿದ್ರೆ ಸಹ ಧರ್ಮ ಬಿಟ್ಟರೆ ಅವನು ಮಾತಾಡಲ್ಲ ಅಂತಕ್ಕಂಥದ್ದು. ಇತ್ತ ನೋಡ್ರಿ, ಆ ಒಂದು ದೃಪದ ಭಾಳ ಸಿಟ್ಟಾಗಿಬಿಟ್ಟಿದ್ದಾನೆ. ಅವನಿಗೇನು ಸಾಮ್ರಾಜ್ಯ ಹೋಗಿಬಿಡುತ್ತಲ್ಲ, ಜೊತೆಗೆ ಸಾಮ್ರಾಜ್ಯ ಹೋಗೋದಕ್ಕಿಂತ ದೊಡ್ಡ ಅವಮಾನ ಆಯ್ತು ಅವನಿಗೆ. ಅದನ್ನು ಅವಮಾನ ಅಂತಲೇ ಅವ್ನು ತಿಳ್ಕೊಳೋದು. ಅವನು ದೃಪದ ಶ್ರೀಕಂಠಿನಿ ಸಂವಾದ, ಮಗಳ ಜೊತೆ ಸಂವಾದ ಮಾಡ್ತಾನೆ. ಸಾಮ್ರಾಜ್ಯ ನಾಶವಾಯಿತು, ಶ್ರೀಕಂಠಿನಿಗೆ ನಿಂದಿಸಿದ ದೃಪದ, ಎಲ್ಲ ನಿನ್ನಿಂದ ಆಯಿತು, ನೀನು ಅಂಥ ವೀರ ಶೂರ ಅಂತ ಹೇಳ್ತಿದ್ದಲ್ಲ ನೀನು, ಅವ್ರನ್ನ ಸೋಲ್ಸೋಕ್ಕಾಗಲಿಲ್ಲ ನಿನಗೆ. ಬೈತಾನೆ ಆಕಿನ, ಶ್ರೀಕಂಠಿನಿ ಬೈತಾನೆ. ಅರ್ಜುನನ ಶೌರ್ಯ ಹೊಗಳಿದ. ನೋಡಿರಿ, ಅರ್ಜುನ ಅವನಿಗೆ ಶತ್ರು, ಆದರೂ ಸಹ ಅವನ ಶೌರ್ಯವನ್ನು ಹೊಗಳ್ತಾನೆ. ಯಾವುದೇ ಒಬ್ಬ ವೀರ ಶತ್ರುವಿನ ಒಂದು ಗುಣಗಳನ್ನು ಗುರುತಿಸಿ ಹೊಗಳ್ಬೇಕಂತೆ ಅವನು, ಅವಾಗ ಅವನು ಸಹ ಸೂರ ವೀರ ಅಂತಕ್ಕಂಥದ್ದು. ಅವನು ಅರ್ಜುನ ಎಷ್ಟು ರೀತಿಯಿಂದ ನಮ್ಮನ್ನು ಸೋಲಿಸಿದ, ಹೆಂಗೆ ಯುದ್ಧ ಮಾಡಿದವನು, ಅಂಥ ಶೂರತನ ವೀರತನ ನಿನ್ನಲ್ಲಿಲ್ಲಲ್ಲ, ನಿನ್ನಿಂದ ನನ್ನ ಸಾಮ್ರಾಜ್ಯ ಎಲ್ಲ ಹಾಳಾಗೋಯ್ತು, ನಿನ್ನ ನಂಬಿಕೆಂಡು ಹಾಳಾಗೋಯ್ತು ಅಂತಕ್ಕಂಥದ್ದನ್ನು ಅವನಿಗೆ ಹೇಳ್ತಕ್ಕಂಥದ್ದು ದೃಪದ. ನಿನಗೆ ಶಿವನ ವರದಾನವಿದೆ ಎಂಬುದು ಸುಳ್ಳು. ನೀನು ಸುಮ್ಮನೆ ಹೇಳಿದೆ, ನೀನು ಶಿವನ ವರದಾನ ಐತೆ, ಹಂಗೈತೆ ಹಿಂಗೈತೆ, ನನ್ನ ಸೋಲ್ಸೋಕ್ಕೆ ಯಾರಿಲ್ಲ ಅಂತ ಹೇಳಿದ್ದೆ ನೀನು. ಇವತ್ತು ಹೆಂಗೆ ಸೋತೆ ಅವ್ರ ಜೊತೆಗೆ, ಅವ್ರ ಎದುರಿಗೆ ಭಯಕತ್ತೇನಾಕಿನ. ನೀನು ಅಪ್ರಯೋಜಕಳು. ಭಾಳ ಹೆಣ್ಮಕ್ಳಂದ್ರೆ ಅವನಿಗೆ ಈಗಲಿಂದ ಮತ್ತೆ ತಾತ್ಸಾರ ಆಗಿಬಿಡ್ತತಿ. ಹಂಗಾಗಿ ಮುಂದೆ ದ್ರೌಪದಿ ಊಟಕ್ಕಾರ ಬರೀ ಕೆಟ್ಟದ್ದು ಕೇಳ್ಕೊಂತಾನ ಅವನು. ಭಾಳ ಚೆನ್ನಾಗಿದೆ ಮುಂದೆ ಅದು. ಯಜ್ಞದಲ್ಲಿ ಒಂದೊಂದು ಪಾಯಿಂಟು ಕೇಳ್ತಾನವನು. ಲೋಕದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ನನ್ನ ಮಗಳಿಗೆ ಬರಲ್ಲ ಅಂತಾನವನು. ಹಂಗಾಗಿ ಆಕೆಗೆಲ್ಲ ಕಷ್ಟಗಳು ಬರ್ತಾವಂತ. ಅವನು ಯಾಗ ಮಾಡೋಕ್ಕಾರೆ ಆ ಋಷಿಗಳು ಹೇಳ್ತಾರೆ, ಅವನೇನಪ್ಪ ನನಗೆ ಬರೀ ಮಗ ಬೇಕಂತ ಕೇಳಿರ್ತಾನೆ. ಅವ್ರು ಒಂದು ಕಂಡೀಷನ್ ಹಾಕ್ತಾರೆ ಋಷಿಗಳು, ಮಗ ಬರಲ್ಲ, ಒಬ್ಬ ಪುತ್ರಿನೂ ಬರ್ತಾಳೆ, ಆಕಿನ ಸ್ವೀಕಾರ ಮಾಡಿದ್ರೆ ಮಾತ್ರ ಮಗ ಬರ್ತಾನಂತ ಹೇಳ್ತಾರೆ ಅವರು. ಆಕೆ ಮಗಳ ಬರಲಿ ಬಿಡು, ಬಂದು ಬಿದ್ದಿರಲ್ಲ ಅಲ್ಲಿ ರಾಜನ ಆಸ್ಥಾನದಾಗ ಎಲ್ಲ ಜಾಗ ಇರ್ತದೆ, ಇರಲಿ ಬಿಡು ಅಂತ ಹೇಳ್ತಾನೆ ನಾವು. ಆ ಒಂದು ಯಾಗದಿಂದ ಮಕ್ಕಳು ಹುಟ್ಟಬೇಕಾದ್ರೆ ಪ್ರತಿಯೊಂದು ಗುಣಗಳನ್ನು ಫಸ್ಟ್ ಕೇಳ್ಕೊಂಡ್ರೆ ಅದೇ ರೀತಿ ಗುಣಗಳಿರ್ತಕ್ಕಂಥ ಮಕ್ಕಳು ಹುಡ್ತಾರಂತೆ. ಹಂಗೆ ಫಸ್ಟ್ ಈಗ ಪುತ್ರಿ ಬೇಕಲ್ಲ, ಪುತ್ರಿ ಬರ್ತಾಳಂದಾಗ ಬರೀ ಕೆಟ್ಟದ್ದನ್ನು ಕೇಳ್ತಾನೆ ಅವನು ದೃಪದ. ಪ್ರತಿಯೊಂದು ಕೆಟ್ಟದ್ದನ್ನು ಕೇಳಿ ಅವ್ನು ಏನೇನು ಕೇಳ್ತಾನೆ ಅದೇ ರೀತಿ ಆಕೆ ಜೀವನದಲ್ಲಿ ಮುಂದೆ ಘಟಿಸ್ತಾವೆ ಅವು. ಅದು ಭಾಳ ಚೆನ್ನಾಗಿದೆ ಮುಂದೆ. ನನಗೆ ಪುತ್ರನ ಅವಶ್ಯಕತೆ ಇದೆ, ದ್ರೋಣನ ಶಿರಚ್ಛೇದನ ಮಾಡುವ ಪುತ್ರ ಬೇಕಾಗಿದೆ. ನೋಡ್ರಿ, ಆದ್ರೆ ಅವನು ಶತ್ರುತ್ವ ಬಿಡಲ್ಲ ದ್ರೋಣನ ಮೇಲೆ. ದ್ರೋಣನ ಶಿರಚ್ಛೇದನ ಮಾಡ್ತಕ್ಕಂಥ ಒಬ್ಬ ಪುತ್ರ ಬೇಕು ನನಗೆ. ಅದು ಯಜ್ಞ ಯಾಗದಿಂದ ಋಷಿಗಳ ಮೂಲಕ ನಾನು ಪಡ್ಕೊಂತೀನಿ. ಮುಂದೆ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಇದೇ ದುಷ್ಟದ್ಯುಮ್ನ, ಇವನ ಮಗ ದೃಪದನ ಮಗ ದುಷ್ಟದ್ಯುಮ್ನೇ ಶಿರಚ್ಛೇದನ ಮಾಡೋದು. ಯಾರ್ದ? ದ್ರೋಣಾಚಾರ್ಯರ ಶಿರವನ್ನು ತೆಗೆಯೋದೇ ಇವನ ಮಗ. ಇವನ್ನೆಲ್ಲ ನೋಡಿದಾಗ ಕೆಲವೊಂದು ಪ್ರೀ ಪ್ಲ್ಯಾನ್, ಕೆಲವೊಂದು ಶಾಪಗಳು, ಪ್ರತಿಜ್ಞೆಗಳೇನಿರ್ತಾವಲ್ಲ, ಯಾರನ್ನ ಕೊಲ್ಬೇಕಂತ ಹೇಳಿರ್ತಾರಲ್ಲ ಅವರೇ ಕೊಲ್ತಾರೆ.
ದುಷ್ಟದ್ಯುಮ್ನೇ ದ್ರೋಣಾಚಾರ್ಯರ ಶಿರವನ್ನು ತೆಗಿತಕ್ಕಂಥದ್ದು ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ. ಹಂಗೆ ಮುಂದೆ ಅವರಿಬ್ಬರಿಗೆ ಆ ದುಷ್ಟದ್ಯುಮ್ನ ಮತ್ತು ದ್ರೌಪದಿ ಅಂತಕ್ಕಂಥ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಅದನ್ನು ಮುಂದೆ ನೋಡೋಣಂತೆ. ರಾಜಸಭೆಯಲ್ಲಿ ನನ್ನನ್ನು ರಾಜನೆಂದು ಘೋಷಿಸಿ ದುರ್ಯೋಧನನ ಒತ್ತಾಯ ಅವ್ರ ಅಪ್ಪಗೆ ಹೋಗಿ ನನ್ನೇ ರಾಜನಂತ ಘೋಷಿಸ್ಬೇಕು ನೀನು. ಈಗ ಯುಧಿಷ್ಠಿರ ಹೇಳ್ಬಿಟ್ಟಾನೆ, ದೊಡ್ಡಪ್ಪನ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾನೆ. ಹಂಗಾಗಿ ಅವ್ರೇನು ಮಾಡಲ್ಲ ಪಾಂಡವರು, ಅವರು ಧರ್ಮದ ಅನುಯಾಯಿಗಳು. ನಾವು ಧರ್ಮದ ಅನುಯಾಯಿಗಳ ಮೇಲೆ ಎಷ್ಟು ವಾರ ದಾಳಿ ಮಾಡ್ಬೋದಂತೆ, ಯಾಕಂದ್ರೆ ಅವ್ರು ಸುಮ್ಮನಿರ್ತಾರೆ. ಅಧರ್ಮಿಗಳ ಮೇಲೆ ಏನು ಮಾಡೋಕ್ಕಾಗಲ್ಲ, ಅವ್ರು ಸ್ವಲ್ಪ ಆದರೂ ಕೂಡ ನಮಗೆ ದಾಳಿ ಮಾಡ್ತಾರೆ ಮತ್ತೆ. ಹಂಗೆ ಯುಧಿಷ್ಠಿರ ಹೇಳ್ಬಿಟ್ಟಿದ್ದಾನೆ, ನೀನು ಘೋಷಣೆ ಮಾಡು, ಅವ್ರು ಸುಮ್ಮನಿರ್ತಾರೆ ಅಂತ ಹೇಳ್ತಾನೆ ಇವನು. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ ನೋಡ್ರಿ, ಯಾರು ಧೃತರಾಷ್ಟ್ರ, ರಾಜ ಸ್ವತಂತ್ರನಾಗಿರ್ತಾನೆ ಆದರೆ ಸ್ವೇಚ್ಛಾಚಾರಿಯಾಗಿರಲು ಬರುವುದಿಲ್ಲ. ಇವನಿಗೆ ಸ್ವಲ್ಪ ಧರ್ಮದ ಜ್ಞಾನ ಇರ್ತದಲ್ಲ, ಯಾಕಂದರೆ ಆ ಒಂದು ಸ್ಥಾನದಲ್ಲಿ ಕೂತಾಗ ಕೆಲವೊಂದು ನೀತಿ ನಿಯಮಗಳು ಕಟ್ಟುಪಾಡುಗಳನ್ನು ಆ ಒಂದು ಒಳಗಾಗಲೇಬೇಕು. ಅದಕ್ಕೆ ಸುಮ್ಮನೆ ಬೇಕಾಬಿಟ್ಟು ತುಘಲಕ್ ದರ್ಬಾರ್ ಅಂತ ಏನು ಹೇಳ್ತೀವಲ್ಲ ನಾವು, ಆ ಒಂದು ತುಘಲಕ್ ದರ್ಬಾರ್ನಲ್ಲಿ ರಾಜಧಾನಿಯಿಂದ ಡೆಲ್ಲಿಯಿಂದ ಯಾವುದು ಸರ್ ದೇವಗಿರಿಗೆ, ದಕ್ಷಿಣ ದೇವಗಿರಿಗೆ ಸ್ಥಳಾಂತರ ಮಾಡಿ ಮತ್ತೆ ಅಲ್ಲಿಂದ ವಾಪಸ್ ಕರ್ಕೊಂಡು ಬಂದಲ್ಲ, ಇದು ತುಘಲಕ್ ನಿರ್ಧಾರ ಅಂತೀವಿ. ಆ ರೀತಿ ಮಾಡೋಕ್ಕೆ ಬರೋಲ್ಲ. ಒಬ್ಬ ರಾಜ, ಪ್ರಜಾಪಾಲಕ ರಾಜ ಒಂದು ಒಳ್ಳೆಯ ಒಂದು ನೀತಿ ನಿಯಮಗಳು ಅಪ್ಪಡಬೇಕು, ಕಟ್ಟುಪಾಡುಗಳಿರ್ತವೆ ಅಂತ ಹೇಳ್ತಾನೆ ಅವನು. ಒಂದು ರಾಜನೀತಿಯಿಂದ ಇರಬೇಕು, ರಾಜಧರ್ಮವನ್ನು ಪಾಲನೆ ಮಾಡಬೇಕು. ಒಂದು ರಾಜ ಯಾವ ರೀತಿ ತನ್ನ ಮಕ್ಕಳನ್ನು ಪೋಷಿಸ್ತಾನೋ ಆ ರೀತಿ ನಾವು ಅವನ್ನ ಎಲ್ಲರನ್ನೂ ಸಮಾನ ಭಾವವಾಗಿ ನೋಡಬೇಕು ಅಂತಕ್ಕಂಥ ಒಂದು ನೀತಿ ನಿಯಮಗಳಿರ್ತವೆ. ನೀನು ಹೇಳ್ದಂಗೆ ಕೇಳೋಕ್ಕಾಗಲ್ಲ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಅದೆಲ್ಲ ಗೊತ್ತಿಲ್ಲ, ನೀನು ನನ್ನನ್ನು ರಾಜನಾಗಬೇಕಷ್ಟೇ. ದುರ್ಯೋಧನನ ಇದು ಒತ್ತಾಯ. ಪಾಂಚಾಲದಿಂದ ವಾಪಸ್ ಪಾಂಡವರು ಬರ್ತಾರೆ. ಕುಂತಿ, ವಿದುರ, ಭೀಷ್ಮ ಭಾಳ ಸಂತೋಷ ಆಕೈತಿ ಇವ್ರಿಗೆ. ಯಾಕಂದರೆ ಭೀಷ್ಮರಿಗೆ ವಿದುರರಿಗಂತೂ ಭಾಳ ಸಂತೋಷ. ಯಾಕಂದರೆ ರಾಜ್ಯ ಒಳ್ಳೆಯವ್ರ ಕಡೆಗೆ ಸಿಕ್ತಲ್ಲ, ಹಸ್ತಿನಾಪುರವನ್ನು ಇವ್ರಿಗೆ ಒಪ್ಪಿಸ್ಬಿಟ್ರೆ ನಾವು ನೆಮ್ಮದಿಯಾಗಿರ್ಬೋದು ಅಂತ ಭೀಷ್ಮಾಚಾರ್ಯರಿಗೆ. ಯಾಕಂದರೆ ಇವರಿಗೆ ಈಗ ಧೃತರಾಷ್ಟ್ರನಿಗೆ ಬಿಟ್ಟರೆ ಈಗ ಯುಧಿಷ್ಠಿರ ಒಳ್ಳೆ ಧರ್ಮವಂತ, ಇವನು ಒಳ್ಳೆ ರೀತಿಯಿಂದ ರಾಜ್ಯವನ್ನು ಆಡಳಿತ ನಡೆಸ್ಕೊಂಡು ಹೋಗ್ತಾನೆ. ಹಂಗಾಗಿ ನಾವು ಆರಾಮಾಗಿರ್ಬೋದಲ್ಲ, ಒಳ್ಳೆಯರ ಕೈಗೆ ರಾಜ್ಯ ಸಿಕ್ತಲ್ಲ ಅಂತಕ್ಕಂಥ ಒಂದು ಭಾವ ಇವರಲ್ಲಿ ಇರ್ತದೆ. ಧೃತರಾಷ್ಟ್ರನಿಗೆ ನಮಸ್ಕರಿಸಿದ ಪಾಂಡವರು ಎಲ್ಲರೂ ಸಹ ಧೃತರಾಷ್ಟ್ರ ತಮ್ಮ ದೊಡ್ಡಪ್ಪ ಅಂತಂದು ಎಲ್ಲರಿಗೂ, ಧೃತರಾಷ್ಟ್ರಗೆ, ಗಾಂಧಾರಿಗೆ, ಕುಂತಿಗೆ ಎಲ್ಲರಿಗೂ ಸಹ ನಮಸ್ಕಾರ ಮಾಡ್ತಾರೆ. ವಿದುರನಿಗೆ, ಭೀಷ್ಮಾಚಾರ್ಯರಿಗೆ ಎಲ್ಲರಿಗೂ ಸಹ. ಇತ್ತ ಕರ್ಣನನ್ನು ಭೇಟಿಯಾದ ದುರ್ಯೋಧನ, ಇವನು ಒಳೊಳಗೆ ಮಸಲತ್ತು ಮಾಡ್ತಾರೆ ಇವರು ತಂತ್ರಗಳು. ಶಕುನಿ, ದುರ್ಯೋಧನ, ಕರ್ಣನ ಹತ್ರ ಬಂದು ದುರ್ಯೋಧನ ಹೇಳ್ತಾನೆ, ಧರ್ಮವನ್ನು ತ್ಯಜಿಸಬಲ್ಲೆ ಯಾ ಕರ್ಣ. ಇವನು ಆಲ್ರೆಡಿ ತ್ಯಜಿಸ್ಬಿಟ್ಟದಾನೆ ಧರ್ಮ. ಯಾವತ್ತು ದುರ್ಯೋಧನನ ಕಡೆಗೆ ಬಂದನೋ ಅವತ್ತೇ ಧರ್ಮವನ್ನು ತ್ಯಜಿಸ್ಬಿಟ್ಟದಾನ ಅವನು. ನಿಮಗಾಗಿ ತಂದೆ ತಾಯಿ ತ್ಯಜಿಸಿದ್ದೇನೆ, ಇಂದಿನಿಂದ ನಿಮ್ಮ ಆದೇಶ ಪಾಲಿಸುವುದೇ ನನ್ನ ಧರ್ಮ. ಕರ್ಣ ಹೇಳ್ತಾನೆ ನೋಡ್ರಿ, ನಿಮಗಾಗಿ ನಾನು ಅವರ ಮುಲಾಜಿಗೆ, ದುರ್ಯೋಧನನ ಮುಲಾಜಿಗೆ ತಂದೆ ತಾಯಿನೇ ತ್ಯಜಿಸ್ಬಿಟ್ಟಿದ್ದೀನಿ. ಹಂಗಾಗಿ ನೀನು ಏನು ಹೇಳ್ತೀಯ ಅದೇ ನನ್ನ ಧರ್ಮವನ್ನು ತ್ಯಜಿಸ್ಬಿಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಜೊತೆಗೆ ಏನು ಹೇಳ್ತಾನೆ ನೋಡ್ರಿ, ಅದರಲ್ಲಿ ಅವನಲ್ಲಿ ಕರ್ಣನಲ್ಲಿ ಒಂದು ಧರ್ಮದ ಜ್ಞಾನ ಇರ್ತತೆ, ಅದು ಆಚರಣೆ ಮಾಡೋಕ್ಕೆ ಆಗಲ್ಲ ಅವನ ಕೈಲಿ. ಧರ್ಮ ತ್ಯಜಿಸುವುದರಿಂದ ಯಾರಿಗೂ ಒಳಿತಾಗುವುದಿಲ್ಲ ಮಿತ್ರ ಅಂತ ಹೇಳ್ತಾನೆ. ಕೆಲವೊಂದು ಸಮಯದಲ್ಲಿ ಒಳ್ಳೆಯ ಸಲಹೆಯನ್ನು ಕೊಡ್ತಾನೆ ಕರ್ಣ. ಆದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಲ್ಲ ದುರ್ಯೋಧನ, ಅದನ್ನು ತಿರಸ್ಕಾರ ಮಾಡ್ತಾನೆ. ಧರ್ಮ ತ್ಯಜಿಸುವುದರಿಂದ ಯಾರಿಗೂ ಒಳ್ಳೆಯದಾಗುವುದಿಲ್ಲ ಅಂತಕ್ಕಂಥದ್ದನ್ನು ಕರ್ಣ ಹೇಳ್ತಾನೆ. ಇತ್ತ ಏನಾಗುತ್ತೆ ಅಂತಂದರೆ, ಧೃತರಾಷ್ಟ್ರನಿಗೆ ಏನು ಮಾಡೋಕ್ಕೋ ಗೊತ್ತಾಗ್ತಾ ಇಲ್ಲ. ಈ ಒಂದು ಮಗನನ್ನು ಈಗ ಯುಧಿಷ್ಠಿರನ ಘೋಷಣೆ ಮಾಡಿಬಿಟ್ರೆ ಇವನು ಮಗನ ಕೈಯಾಗಿರೋದು ಕಷ್ಟ ಆಗ್ಬಿಡ್ತದೆ ನಾನು. ಹಂಗಾಗಿ ಇವನೇನು ಮಾಡ್ತಾನೆ, ಇವನು ಕಾರ್ಯಕಾರಿ ರಾಜ ಆಗಿ ಯುಧಿಷ್ಠಿರ ಎಲ್ಲಿರ್ತಾನೋ ಅಲ್ಲಿಗೆ ಬರ್ತಾನೆ. ಇವನು ಅವರ ಕೋಣೆಗೆ ಬರ್ತಾನೆ, ಧೃತರಾಷ್ಟ್ರ ಬರ್ತಾನೆ. ಯುಧಿಷ್ಠಿರನ ಹತ್ರ ಬಂದು ಅವನು ಮನವೊಲಿಸ್ತಾನೆ, ಯುಧಿಷ್ಠಿರನ ಮನವೊಲಿಸ್ತಾನೆ. ನೋಡಪ್ಪ, ನೀನು ಧರ್ಮವಂತ, ನಾನು ಹೇಳ್ದಂಗೆ ಕೇಳ್ತೀಯ, ನನ್ನ ಪರಿಸ್ಥಿತಿ ಹಿಂಗೆ ಆಗ್ಬಿಟ್ಟದೆ, ನನ್ನ ಮಗನ ರಾಜನ ಮಾಡಲಿಲ್ಲದ್ರೆ ಭಾಳ ಕಷ್ಟ ಆಗ್ಬಿಡ್ತದೆ. ನೀನಾದರೆ ನಾನು ಹೇಳ್ದಂಗೆ ಕೇಳ್ತೀಯ, ನೀನು ಹೆಂಗಾರ ಮಾಡಿ ರಾಜ ತ್ಯಾಗ ಮಾಡು, ರಾಜ್ಯವನ್ನು ತ್ಯಾಗ ಮಾಡು. ನೀನು ವಾಲೆಂಟ್ರಿಯಾಗೆ ಸ್ವ ಇಚ್ಛೆಯಿಂದ ನನಗೆ ಬೇಡ ಅಂತಂದು ಹೇಳಿಬಿಡು, ನನ್ನ ಮಗನ ರಾಜನಾಗಿ ಮಾಡ್ತೇನೆ ಅಂತ ಹೇಳ್ತಾನೆ ಧೃತರಾಷ್ಟ್ರ ತನ್ನ ಮಗನಿಗಾಗಿ. ಇದೇ ಪುತ್ರ ವ್ಯಾಮೋಹ ಅಂತಕ್ಕಂಥದ್ದು. ಜೊತೆಗೆ ಅರ್ಜುನ, ಪಾಂಡವರು ಎಲ್ಲರೂ ಇರ್ತಾರೆ. ಒಂದು ಪ್ರಶ್ನೆ ಮಾಡ್ತಾನೆ, ಇದು ಭಾಳ ಚೆನ್ನಾಗಿದೆ. ಇನ್ನೊಂದು 5 ನಿಮಿಷ ಆಗುತ್ತೆ, ಅದು ಆದ ತಕ್ಷಣ ಮುಗಿಸ್ತೀನಿ. ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ ಅವ್ರು ದೊಡ್ಡಪ್ಪಗೆ, ಧೃತರಾಷ್ಟ್ರಗೆ. ಬೀಜಯಜ್ಞ ಪ್ರಶ್ನೆ ಕೇಳಿದ ಅರ್ಜುನ ಧೃತರಾಷ್ಟ್ರನಿಗೆ, ದೊಡ್ಡಪ್ಪ ಬೀಜಯಜ್ಞ ಅಂತ ಒಂದು ಇದೆ, ಅದು ಏನು ಹೇಳ್ತೀರಾ ನನಗೆ ಅಂತ ಕೇಳಿದೆ. ಬೀಜಯಜ್ಞ ಇದು ನನಗೂ ಗೊತ್ತಿದ್ದಲ್ಲ, ಭಾಳ ಚೆನ್ನಾಗಿದೆ ಇದು ಮಾಹಿತಿ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ,
ಕೃಷಿ ಕಾರ್ಯದಲ್ಲಿ ಉಳುಮೆ ಮಾಡುವಾಗ, ಬಿತ್ತುವಾಗ, ಕೊಯ್ಯುವಾಗ ಹಿಂಗೆ ಅನೇಕ ಚಟುವಟಿಕೆಗಳನ್ನು ನಾವು ಕೃಷಿ ಕಾರ್ಯದಲ್ಲಿ ಮಾಡ್ತೀವಿ. ಅಂಥ ಸಮಯದಲ್ಲಿ ಅನೇಕ ಜೀವಿಗಳು ಇರ್ತಾವೆ, ಮಣ್ಣೊಳಗಿರ್ತವೆ. ಕಾಲ ತುಳಿತೀವಿ ನಾವು, ಎತ್ತುಗಳಿಗೆ ತುಳಿತೀವಿ, ಕುಂಟೆ ರಂಟಿಗೆಲ್ಲ ಹೋಗ್ತವೆ, ಕೆಲವು ಸಾಯ್ತವೆ. ಅನೇಕ ಜೀವಿಗಳ ಹತ್ಯೆ ಆಗ್ತದೆ. ಆ ಹತ್ಯೆಯ ದೋಷ ರೈತನಿಗೆ ತಟ್ಟುತ್ತದೆ. ನೋಡ್ರಿ ಎಂಥ ಒಂದು ಉದಾತ್ತ ಚಿಂತನೆ ಅಂತಕ್ಕಂಥದ್ದು. ಈಗಲೂ ಸಹ ಅದೇ ರೀತಿ ಐತಿ. ಆ ದೋಷ ರೈತನಿಗೆ ತಡ್ತದೆ. ಆ ಸಾಮ್ರಾಜ್ಯದ ರಾಜ ಏನದನಲ್ಲ, ಒಂದು ಯಜ್ಞವನ್ನು ಮಾಡಿ ಆ ರೈತರವೇನೆಂದು ದೋಷ ಇತ್ತಲ್ಲ, ಆ ಒಂದು ಜೀವಿಗಳನ್ನು ಸಾಯಿಸಿರ್ತಕ್ಕಂಥ ದೋಷ, ಅದನ್ನು ತನ್ನ ಮೇಲೆ ತೆಗೆದುಕೊಳ್ತಾನೆ ಯಜ್ಞ ಮಾಡಿ. ಅದೇ ಬೀಜ ಯಜ್ಞ. ನೋಡಿ, ಇದು ಎಂಥ ಉದಾತ್ತ ಚಿಂತನೆ. ಪ್ರಜಾಪಾಲಕ ರಾಜ ಮಾಡ್ತಕ್ಕಂಥ ಕೆಲಸ ಇದು. ರೈತರು, ತನ್ನ ರಾಜ್ಯದ ವ್ಯಾಪ್ತಿಯಲ್ಲಿರ್ತಕ್ಕಂಥ ರೈತರು ಉಳುಮೆ ಮಾಡುವಾಗ, ಕೊಯ್ಯುವಾಗ, ಏನೋ ಮಾಡುವಾಗ, ಹೊಲದಲ್ಲಿ ಮಾಡುವಾಗ ಕೆಲಸಗಳನ್ನು ಅನೇಕ ಜೀವಿಗಳ ಹತ್ಯೆ ಆಗ್ತದೆ. ಆ ದೋಷ ರೈತರಿಗೆ ಬರ್ತದೆ. ಆ ರೈತರ ದೋಷಗಳನ್ನು ತನ್ನ ಮೇಲೆ ತೆಗೆದುಕೊಳ್ಳಕ್ಕಾಗಿ ಒಂದು ಯಜ್ಞವನ್ನು ಮಾಡ್ತಾನೆ. ಅದು ಬೀಜ ಯಜ್ಞ. ಈ ಬೀಜ ಯಜ್ಞ ಮಾಡಿರೋದ್ರಿಂದ, ಅಂದರೆ ಆ ದೋಷಗಳನ್ನು, ರೈತರ ದೋಷಗಳನ್ನು ತನ್ನ ಮೇಲೆ ತೆಗೆದುಕೊಂಡಿರುವುದರಿಂದ ಅವನು ಎಂಥ ಒಳ್ಳೆಯ ರಾಜ ಆಗಿರಲಿ, ಪ್ರಜಾಪಾಲಕ ರಾಜ ಆಗಿರಲಿ, ಮರಣಾನಂತರ ಕೆಲ ಕಾಲ ಅವನಿಗೆ ನರಕವಾಸ ಆಗುತ್ತೆ. ನರಕವಾಸ ಆಗುತ್ತಂತ ಗೊತ್ತಿದ್ದರೂ ಸಹ ರಾಜ ಬೀಜ ಯಜ್ಞ ಮಾಡ್ತಾನೆ. ಇದು ಆ ರಾಜನ ಧರ್ಮ, ಕರ್ತವ್ಯ. ಪ್ರಜಾಪಾಲಕ ರಾಜನ ಕರ್ತವ್ಯ ಇದು. ಭಾಳ ಚೆನ್ನಾಗಿ ಹೇಳ್ತಾನೆ ಇವನು ಧೃತರಾಷ್ಟ್ರ ಇದು ಮಾಹಿತಿಯನ್ನು ಅರ್ಜುನನಿಗೆ ಹೇಳ್ತಾನೆ. ಇದೇ ಬೀಜ ಯಜ್ಞ ಅಂತ ಹೇಳ್ತಾನೆ. ಮರಣಾನಂತರ ಆ ರಾಜ ಎಂಥ ಒಳ್ಳೆಯ ರಾಜ ಆಗಿದ್ರು ಕೂಡ ಕೆಲ ಸಮಯ ನರಕದಲ್ಲಿರಬೇಕು. ಯಾಕಂದರೆ ಆ ಒಂದು ರೈತರ ದೋಷಗಳನ್ನು ತನ್ನ ಮೇಲೆ ತೊಗೊಂಡಿರ್ತಾನಲ್ಲ, ಅದು ಪರಿಹಾರ ಆದಮೇಲೆ ಅವ್ನು ಸ್ವರ್ಗಕ್ಕೆ ಹೋಗ್ತಾನೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾನೆ. ಒಂದು ಎಂಥ ಉದಾತ್ತ ಚಿಂತನೆ ಐತೆ ನೋಡ್ರಿ ಇಂದಿನ ಒಂದು ರಾಜರುಗಳಲ್ಲಿ, ಪ್ರಜಾಪಾಲಕ. ಇವತ್ತೇನಾದರೂ ನಾವು ರಾಜಕಾರಣಿಗಳಲ್ಲಿ ಇಂಥ ಒಂದು ಚಿಂತನೆಗಳನ್ನು ನೋಡ್ತೀವ ಅಂದರೆ ಅದು ಸಾಧ್ಯನೇ ಇಲ್ಲ. ಇವತ್ತು ಕೊಲೆ ಮಾಡೋ ಕೇಸೆಲ್ಲ ನೋಡ್ತಾ ಇದೀವಲ್ಲ ನಾವು, ಇವತ್ತೆಲ್ಲ ಮಾಹಿತಿಗಳನ್ನು ನೋಡ್ತಾ ಇದ್ವಿ ಮಾಧ್ಯಮಗಳಲ್ಲಿ. ಅವಾಗೆಲ್ಲ ರಾಜ ಪ್ರತ್ಯಕ್ಷ ದೇವತಾ ಅಂತ ಇದ್ದರು. ರಾಜನೇ ನಮ್ಮ ದೇವರಪ್ಪ, ಅವನೇ ಕಾಪಾಡೋದು ಅಂತಕ್ಕಂಥದ್ದು. ಹಾಗೆ ಜನ ನಂಬ್ಕೊಳ್ತಿದ್ರು. ಅದೇ ರೀತಿ ರಾಜರು ಸಹ ಆ ಒಂದು ಜನಗಳನ್ನು ತಮ್ಮ ಮಕ್ಕಳಂತಲೇ ನೋಡ್ಕೊಳ್ತಾ ಇದ್ದರು. ಅರ್ಜುನ ಕೇಳ್ತಾನೆ ನೋಡ್ರಿ ಒಂದು ಪ್ರಶ್ನೆ. ಇದು ರಾಜನ ಕರ್ತವ್ಯ ಅಂತ ಹೇಳ್ತಾನೆ ಧೃತರಾಷ್ಟ್ರ. ರಾಜ ಬೇರೆಯವರ ಹತ್ತಿರ ಯಜ್ಞ ಮಾಡಿಸಬಹುದಲ್ಲವೇ? ಅರ್ಜುನ ಪ್ರಶ್ನೆ ಕೇಳ್ತಾನೆ ಧೃತರಾಷ್ಟ್ರನ. ರಾಜ ಯಾಕೆ ಮಾಡ್ಬೇಕು? ಅವನಿಗೆ ಯಾಕೆ ದೋಷ ತಗೋಬೇಕು? ಅವನು ಯಾಕೆ ನರಕವಾಸ ಮಾಡಬೇಕು? ಅವ್ನು ಬೇರೆಯವ್ರನ್ನ ಯಾರನ್ನ ಕುಂದಿಸಿ, ಅವ್ನು ಹೇಳಿದ್ರೆ ಯಾರಾದರೂ ಕುಂದಿರ್ತಾರಲ್ಲ ಯಜ್ಞಕ್ಕೆ, ಬೇರೆಯವ್ರನ್ನ ಕುಂದಿರಿಸಿ ಅವ್ರಿಗೆ ಮಾಡಿ ಆ ದೋಷ ಅವ್ರ ಮೇಲೆ ಕಟ್ಬೋದಾಗಿತ್ತಲ್ಲ ಅವನು ರಾಜ. ಅವ್ನು ಹೇಳ್ದಂಗೆ ಕೇಳ್ತಿದ್ರು ಯಾರಾದರೂ? ಪ್ರಶ್ನೆ ಕೇಳ್ತಾನೆ ಇವನು ಅರ್ಜುನ. ಭಾಳ ಸೂಕ್ಷ್ಮ ಪ್ರಶ್ನೆ ಇದೆ. ಅದು ರಾಜಧರ್ಮ, ಅದು ರಾಜನ ಕರ್ತವ್ಯ. ರಾಜ ಮಾಡಲೇಬೇಕು ಅದನ್ನು ಅಂತ ಹೇಳ್ತಾನೆ ಧೃತರಾಷ್ಟ್ರ. ಆಗ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಅರ್ಜುನ. ಬದಲಾವಣೆ ಮಾಡುವುದಲ್ಲ, ಮಾಡೋಕ್ಕಾಗೋದಿಲ್ಲ ದೊಡ್ಡಪ್ಪ ಅಂತ ಕೇಳ್ತಾನೆ. ಯಾಕೆ ಬದಲಾವಣೆ ಮಾಡೋಕ್ಕಾಗಲ್ಲ? ರಾಜನೇ ಯಾಕೆ ಮಾಡ್ಬೇಕದನ್ನ ಅಂತ ಕೇಳ್ತಾನೆ. ಅವಾಗ ಧೃತರಾಷ್ಟ್ರನಿಗೆ ಅರ್ಥ ಆಗಿಬಿಡ್ತದೆ. ನಾಳೆ ಯುಧಿಷ್ಠಿರಗೆ ಹೇಳ್ತೀನಿಲ್ಲಪ್ಪ, ನಾಳೆ ನಿನಗೆ ಪಟ್ಟಾಭಿಷೇಕ ಅಂತ ಹೇಳೋಗ್ಬಿಡ್ತಾನೆ. ಅಂದರೆ ಈಗ ನಾವು ಗೆದ್ಕೊಂಬಂದಿದ್ದೀವಿ ಇಲ್ಲಿ. ದೃಪದನನ್ನು ಗೆದ್ದಿರೋದು ನಾವು. ರಾಜಧರ್ಮ ಏನಪ್ಪ? ರಾಜನ ಕರ್ತವ್ಯ. ಯುಧಿಷ್ಠಿರನ ಮಾಡೋದು ರಾಜನ ಕರ್ತವ್ಯ. ನೀನೇನು ಹೇಳ್ತೀಯ? ಬೇರೆಯವ್ರನ್ನ ಮಾಡೋಕ್ಕಂತ ಕೇಳ್ತೀಯ. ನೀನು ಬಿಡು, ನಾನು ನನ್ನ ಮಗನ ರಾಜನಾಗಿ ಮಾಡ್ಬೇಕಂತ ಹೇಳ್ತೀಯ. ಈ ಬೀಜ ಯಜ್ಞದಲ್ಲಿ ರಾಜ ಹಂಗೆ ಮಾಡಲಿಲ್ಲ. ಅವ್ನು ರಾಜನ ಕರ್ತವ್ಯ, ರೈತರ ದೋಷಗಳನ್ನು ತನ್ನ ಮೇಲೆ ಹಾಕ್ಕೊಂಡು ಅವನು ನರಕವಾಸ ಅನುಭವಿಸ್ತಾನೆ. ಹಂಗಿದ್ದಾಗ ಬೇರೆಯವ್ರು ಮಾಡೋಕ್ಕೆ ಅಲ್ಲಿ ಅವಕಾಶ ಇಲ್ಲ. ಅದು ರಾಜನ ಕರ್ತವ್ಯ ಅಂತ ಹೇಳ್ತೀರಿ ನೀವು. ಮತ್ತು ಇಲ್ಲಿ ಹಿಂಗೆ ಕೇಳ್ತಿರಲ್ಲ ಅಂತ ಅವನಿಗೆ ಒಂದೇಟಿಗೆ ಅರ್ಥ ಆಗ್ಬಿಡ್ತಿದ್ದು. ಪ್ರಶ್ನೆ ಕೇಳಿದ್ದು ಅರ್ಜುನ ಪ್ರಶ್ನೆ ಕೇಳಿದ್ದು ಒಂದೇಟಿಗೆ ಅವನೇನು ಮಾಡಿದ, ಮತ್ತು ಮಾತಾಡಲಿಲ್ಲ. ನಾಳೆ ನಿನಗಪ್ಪ ಪಟ್ಟಾಭಿಷೇಕ ಅಂತಂದು ವಾಪಸ್ ಹೋಗ್ಬಿಟ್ಟ ಅವನು. ಯಾರು? ಯುಧಿಷ್ಠಿರ. ಈ ಬೀಜ ಯಜ್ಞದ ಮಾಹಿತಿ ನನಗೆ ಗೊತ್ತಿದ್ದಿಲ್ಲ. ಭಾಳ ಅದ್ಭುತವಾಗಿ ಐತಿದೆ. ಭಾಳ ಉದಾತ್ತ ಚಿಂತನೆಯಿಂದ ಕೂಡಿರ್ತಕ್ಕಂಥ ಇದು ಮಾಹಿತಿ ಇದೆ. ನಾಳೆ ನಿನಗೆ ಪಟ್ಟಾಭಿಷೇಕ ಅಂತಕ್ಕಂಥದ್ದು, ಆ ಒಂದು ರಾಜಧರ್ಮ ಪಾಲನೆ ಮಾಡೋಕ್ಕಂತಂದ್ರೆ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಮಾಡಲೇಬೇಕು ಅಂತಕ್ಕಂಥದ್ದು. ಹಂಗೆ ರಾಜ್ಯಾಭಿಷೇಕ ಪ್ರಾರಂಭ ಆಗ್ತದೆ ಮುಂದಿನ ದಿನ. ತಿರುಗಿ ದಿವಸ ಕೃಪಾಚಾರ್ಯರಿಂದ ಯುವರಾಜ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಯುಧಿಷ್ಠಿರನಿಗೆ. ಕುಂತಿ ಗಾಂಧಾರಿ ಮಾತಾಡ್ತಾರೆ ನೋಡ್ರಿ. ನಿನ್ನ ಪುತ್ರರ ಜಯದ ಬಗ್ಗೆ ಸಂತಸವಿದೆ, ಆದರೆ ನನ್ನ ಪುತ್ರರ ಪರಾಜಯಕ್ಕೆ ದುಃಖವಿದೆ. ಗಾಂಧಾರಿ ಹೇಳ್ತಾಳೆ. ಸಹಜ ತಾನೇ, ಯಾರಿಗಾದ್ರೂ ತಾಯಿ ತನ್ನ ಮಕ್ಕಳು ಸೋತಾಗ ಹೇಳ್ತಕ್ಕಂಥ ಮಾತು. ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತ ಹೇಳ್ತೀವಲ್ಲ, ಅವರೆಷ್ಟೇ ಕೆಟ್ಟವರಾಗಿದ್ದರೂ ಸಹ ಮಕ್ಕಳ ಪರವಾಗಿ ಮಾತಾಡ್ತಕ್ಕಂಥದ್ದನ್ನು ನಾವು ಸಮಾಜದಲ್ಲಿ ನೋಡ್ತೀವಿ. ನಿನ್ನ ಮಕ್ಕಳು ಗೆದ್ದರಾಕ ನನಗೆ ಸಂತೋಷ ಇದೆ, ಆದರೆ ನನ್ನ ಮಕ್ಕಳು ಸೋತಿರೋದಕ್ಕೆ ನನಗೆ ದುಃಖ ಇದೆ ಅಂತಕ್ಕಂಥ ಒಂದು ಗಾಂಧಾರಿ ಹೇಳ್ತಾಳೆ. ಇಷ್ಟು ವಿಚಾರಗಳನ್ನು, ಸಮಯ ಆಯಿತು, 5 ನಿಮಿಷ ಜಾಸ್ತಿನೇ ಆಯಿತು ಅಂದ್ಕೊಂಡಿನಿ.
ಇಷ್ಟು ವಿಚಾರಗಳನ್ನು ಈ ಒಂದು ಮಹಾಭಾರತ ಕಥಾಸಾರ ಭಾಗ 12ಕ್ಕೆ ವಿರಾಮ ಕೊಡೋಣ ಅಂತಕ್ಕಂಥದ್ದು ಹೇಳ್ತಾ, ಈ ಒಂದು ಮಹಾಭಾರತ ಅಂತಕ್ಕಂಥದ್ದು ಹೇಳಿದ್ನಲ್ಲ, ಪ್ರತಿಯೊಂದು ಪಾತ್ರಗಳನ್ನು ಸಹ ನಮಗೆ ಸಮೀಕರಿಸ್ಬೇಕಷ್ಟೇ. ನಮ್ಮನ್ನೇ ನಾವು ನೋಡ್ಕೊಳ್ಬೇಕು. ಒಳಗಣ್ಣು ಅಂತ ಏನು ಹೇಳ್ತೀವಲ್ಲ, ಇದೇ ಒಳಗಣ್ಣು. ಅರಿವೇ ಗುರು ನೋಡಿ, ಜ್ಯೋತಿರ್ಲಿಂಗ ದೈವೇ ಧರ್ಮದ ಮೂಲ ತರಂಗ ಅಂತ ಏನು ಹೇಳ್ತೀವಲ್ಲ, ಪ್ರತಿಯೊಂದು ಪಾತ್ರಕ್ಕೆ ನಾವು ಸಮೀಕರಿಸ್ಕೊಂಡು ನೋಡಿದಾಗ ನಮ್ಮ ಇಹಲೋಕದ ಜೀವನವನ್ನು ಇನ್ನೂ ಉತ್ತಮಪಡಿಸ್ಕೊಳ್ಳೋದು. ಯಾಕಂದ್ರೆ ನಮ್ಮ ಥಿಯೋಸಫಿ ಹೇಳೋದನೇ, ಮುಕ್ತಿಗೆ ಕೊನೆಯ ಮಾರ್ಗ ಇದು ನಮ್ಮದು ಯಾವುದೋ ಒಂದು ಮನುಷ್ಯ ಜನ್ಮ ಅಂತಕ್ಕಂಥದ್ದು ಭಾಳ ಶ್ರೇಷ್ಠ ಜನ್ಮ. ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಇದು ಒಂದು ಮುಕ್ತಿಯದೆಡೆಗೆ ದಾರಿ ಅಂತಕ್ಕಂಥದ್ದು. ಈ ಜನ್ಮದಲ್ಲಿ ನಾವು ಎಷ್ಟು ಸಾಧ್ಯಕ್ಕಂಥ ಅಷ್ಟು ಒಳ್ಳೆಯತನದಿಂದ ಇದ್ದಾಗ, ಇಂಥ ವಿಚಾರಗಳನ್ನು ಕೇಳಿದಾಗ ನಾವು ಅವ್ರಂಗೆ ಇರಬೇಕಲ್ಲಪ್ಪ ಅಂತಕ್ಕಂಥ ಒಂದು ಕಿಂಚಿತ್ತಾದರೂ ಯೋಚನೆ ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ, ಅದರ 1% ನಾವೊಂದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಒಂದು ಇಲ್ಲಿ ಬಂದದಕ್ಕೂ ಸಾರ್ಥಕ ಆಗತ್ತೆ ನಮ್ಮ ಜೀವನ ಅಂತಕ್ಕಂಥದ್ದನ್ನು ಹೇಳ್ತಾ, ಎಲ್ಲರಿಗೂ ಸಹ ಆ ಒಂದು ಇಂಥ ವಿಚಾರಗಳಿಂದ ನಮ್ಮ ಒಂದು ಮನ ಒಂದು ಒಳ್ಳೆಯ ರೀತಿಯಿಂದ ಯೋಚನೆ ಮಾಡತಕ್ಕಂಥದ್ದು ಒಂದು ಅವಕಾಶ ದೇವರು ದಯಪಾಲಿಸಿ ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟೊತ್ತು ಸಾವಧಾನವಾಗಿ ಹೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ, ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಥಿಯೋಸಾಫಿಕಲ್ ಲಾಡ್ಜ್ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ಸರ್ವ ಸದಸ್ಯರಿಗೆ ವಂದಿಸಿ ನನ್ನ ಈ ದಿನದ ಒಂದು ವಿಚಾರಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಮುಂದೆ ವಿಚಾರಗಳನ್ನು ನೋಡ್ತಾ ಹೋಗೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಎಲ್ಲರಿಗೂ ತುಂಬ ಹೃದಯದ ಶರಣಾರ್ಥಿ.